ಡಾಕ್ಟರ್ ಯೋಗೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ರಾಘವೇಂದ್ರ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಅರಿಶಿಣದಲ್ಲಿ ಪೋಷಕಾಂಶ ನಿರ್ವಹಣೆಯನ್ನು ಸಮಗ್ರವಾಗಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ಡಾಕ್ಟರ್ ಯೋಗೀಶ್ ಅವರೇ. ಮತ್ತೊಮ್ಮೆ ನಮಸ್ಕಾರ ಸರ್. ಈ ಅರಿಶಿಣ ಒಂದು ಪ್ರಮುಖವಾದ ನಮ್ಮ ಜಿಲ್ಲೆಯ ವಾಣಿಜ್ಯ ಬೆಳೆ ಅಂತ ನಾನು ಇಂದಿನ ಕಾರ್ಯಕ್ರಮಗಳಲ್ಲೂ ತಿಳಿಸಿದ್ದೀನಿ. ಇದರಲ್ಲಿ ಪೋಷಕಾಂಶಗಳ ನಿರ್ವಹಣೆ ತುಂಬ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಈಗ ರೈತರು ಪಾಲಿಸ್ತಾ ಇರತಕ್ಕಂಥ ಪದ್ಧತಿ, ನಮ್ಮ ಒಂದು ವೈಜ್ಞಾನಿಕ ವೃಂದದಿಂದ ಇರತಕ್ಕಂಥ ಶಿಫಾರಸನ್ನು ಇವನ್ನು ತಾಳೆ ಹಾಕಿ ನೋಡಿದಾಗ ಅರಿಶಿಣದಲ್ಲಿ ಇನ್ನೂ ಸ್ವಲ್ಪ ಆದ್ಯತೆಗಳು ಅಥವಾ ಅಂತರಗಳು ಇದೆ ಅನ್ನೋದು ಕಂಡು ಬಂದಿದೆ. ಬಟ್ ಪ್ರಮುಖವಾಗಿ ಅರಿಶಿಣ ಬೇಸಾಯದಲ್ಲಿ ಏನು ಅಂತಂದರೆ ಅದು ಒಂದು ಗುಣಮಟ್ಟದ ಬೆಳೆ ಆಗಿರೋದ್ರಿಂದ, ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಸಾವಯವ ಪರಿಕರಗಳ ಬಳಕೆ ತುಂಬ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದರಲ್ಲೂ ಪೋಷಣೆಗೆ ಸಂಬಂಧಪಟ್ಟ ಹಾಗೆ ಈಗ ಅರಿಶಿಣ ಬೇಸಾಯದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಅದು ಒಂದು 60 ಕಿಲೋಗ್ರಾಮ್ನಷ್ಟು ಸಾರಜನಕ ಪೋಷಕಾಂಶ ಮತ್ತು 24 ಕಿಲೋಗ್ರಾಮ್ನಷ್ಟು ರಂಜಕ ಪೋಷಕಾಂಶ ಮತ್ತು 45 ಕಿಲೋಗ್ರಾಮ್ನಷ್ಟು ಪೊಟ್ಯಾಷ್ ಪೋಷಕಾಂಶನ ಪ್ರತಿ ಎಕರೆಗೆ ಅದರ ಒಂದು ಬೇಡಿಕೆ ಇದೆ. ಅಷ್ಟು ಪೋಷಕಾಂಶನ ನಾವು ಒದಗಿಸಬೇಕಾಗುತ್ತೆ. ಸಾವಯವ ರೂಪದಲ್ಲಾದ್ರೂ ಒದಗಿಸ್ಬೋದು ಅಥವಾ ರಾಸಾಯನಿಕ ಸಮಗ್ರ ರೂಪದಲ್ಲಾದ್ರೂ ಒದಗಿಸ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಪ್ರಾಥಮಿಕವಾಗಿ ಮೂಲ ಗೊಬ್ಬರ, ಬೇಸಲ್ ಫರ್ಟಿಲೈಸರ್ಸ್ ಅಂತ ಏನು ಹೇಳ್ತೀವಿ, ಮೂಲವಾಗಿ ಕೊಡ್ತಕ್ಕಂಥದ್ದು ಮೇಲುಗೊಬ್ಬರವಾಗಿ 4 ರಿಂದ 5 ಬಾರಿ ಕೊಡಬೇಕಾಗುತ್ತೆ. ಇದು ವಾರ್ಷಿಕ ಬೆಳೆ ಆಗಿರೋದ್ರಿಂದ ಸುಮಾರು 270 ರಿಂದ 300 ದಿನಗಳಿಗೂ ಸುದೀರ್ಘವಾದ ಬೆಳವಣಿಗೆ ಇರೋದ್ರಿಂದ ಹಂತವಾಗಿ 4 ರಿಂದ 5 ಬಾರಿ ಇದಕ್ಕೆ ಒಂದು ಕಂತುಗಳಲ್ಲಿ ಕೊಟ್ಟರೆ ತುಂಬ ಉತ್ತಮವಾದಂಥ ಪ್ರತಿಕ್ರಿಯೆ ಕಂಡುಬರುತ್ತೆ ಅಂತ ತಿಳಿಸ್ತೀವಿ. ಈಗ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತಂದಾಗ ಈ ಒಂದು ಸಸ್ಯಗಳಿಗೆ, ಬೆಳೆಗಳಿಗೆ ಒದಗಿಸ್ತಕ್ಕಂಥ ನಾವು ಏನು ಪೋಷಣೆ ಏನಿದೆ ಅದನ್ನು ಎಲ್ಲ ಮೂಲಗಳಿಂದ, ಮುಖ್ಯವಾಗಿ ಸಾವಯವ, ಜೈವಿಕ ಮೂಲ ಮತ್ತು ರಾಸಾಯನಿಕ ಮೂಲ, ಇದನ್ನು ನಾವು ಈ 3 ಮೂಲಗಳಿಂದ ಅವಕ್ಕೆ ನಾವು ಪೋಷಕಾಂಶಗಳು ಅಥವಾ ಯಾವುದೇ ಪರಿಕರಗಳನ್ನ ನೀಡಿದಾಗ ಅದನ್ನು ಒಂದು ಸಮಗ್ರ ನಿರ್ವಹಣಾ ಕ್ರಮ ಅಂತ ಹೇಳ್ಬೋದು. ಈಗ ರೈತರು ಕೆಲವರು ನೋಡ್ತೀರಿ ತುಂಬ ಹೆಚ್ಚಿಗೆ ಒಂದು ಇಳುವರಿ ಬರಬೇಕು ಅಂತ ಏನು ಮಾಡ್ತಾರೆ, ರಾಸಾಯನಿಕ ಅತಿ ಹೆಚ್ಚಾಗಿ ಹೋಗೊಟ್ಟು ಅದಕ್ಕೆ ಮೊರೆ ಹೋಗ್ತಾರೆ. ಅದನ್ನು ನಾವು ಸಮಗ್ರ ಅಂತ ತಿಳಿಸ್ಲಿಕ್ಕಾಗಲ್ಲ. ಸಮಗ್ರ ಅಂತಂದರೆ ಎಲ್ಲ ಒಂದು ಉತ್ತಮವಾದಂಥ ಮೂಲಗಳು ಏನಿದ್ದಾವೆ, ನಾನು ಆಗಲೇ ತಿಳಿಸಿದಾಗೆ ಸಾವಯವ ಮೂಲ ಮೊದಲು ಮಣ್ಣನ್ನು ಸರಿ ಮಾಡಿಕೊಂಡು, ಸರಿದೂಗಿಸ್ಕೊಂಡು, ಉತ್ತಮವಾದಂಥ ವಾತಾವರಣನ ಕೊಟ್ಟು, ಬೇರೆ ಬೆಳವಣಿಗೆಗೆ ಅನುಕೂಲ ಮಾಡಿಕೊಟ್ಟು, ನಂತರ ಅದು ನಾವು ಕೊಡ್ತಕ್ಕಂಥ ಪೋಷಣೆಯನ್ನು ತೆಗೆದುಕೊಂಡು ಉತ್ತಮವಾದಂಥ ಇಳುವರಿನ ಕೊಡಬೇಕು, ಗುಣಮಟ್ಟದ ಇಳುವರಿನ ಕೊಡಬೇಕು, ಆರೋಗ್ಯದಾಯಕ ಇಳುವರಿನ ಕೊಡಬೇಕು. ಸೊ ಸಾವಯವ ಮೂಲದಲ್ಲಿ ಪ್ರಾಥಮಿಕ ಹಂತದಲ್ಲಿ ಬೆಳೆಗಳನ್ನ ನಿಲ್ಲಿಸಿ, ನಂತರ ಜೈವಿಕ ಮೂಲದಿಂದನೂ ಕೊಟ್ಟು ಅದನ್ನು ಸದೃಢ ಮಾಡಿ, ನಂತರ ಅಗತ್ಯಕ್ಕನುಗುಣವಾಗಿ ಮಣ್ಣಿನಲ್ಲಿ ಏನು ಕೊರತೆ ಇದೆ, ಏನು ಜಾಸ್ತಿ ಇದೆ, ಹೆಚ್ಚಿದೆ, ಅದನ್ನು ಸರಿದೂಗಿಸ್ಕೊಂಡು ಹಂತವಾಗಿ ಬೆಳೆ ಬೇಡಿಕೆಗನುಸಾರವಾಗಿ ರಾಸಾಯನಿಕಗಳನ್ನ ಶಿಫಾರಸ್ಸಿನ ಮೇರೆಗೆ ಕೊಟ್ಟರೆ ಇದನ್ನು ನಾವು ಸಮಗ್ರ ನಿರ್ವಹಣೆ ಅಂತ ಹೇಳ್ಬೋದು. ಕೆಲವೊಮ್ಮೆ ಅರಿಶಿಣದಲ್ಲಿ ಏನಾಗುತ್ತೆ ಅಥವಾ ಈ ಒಂದು ವ್ಯವಸಾಯದಲ್ಲಿ ಏನಾಗುತ್ತೆ, ವ್ಯತಿರಿಕ್ತ ಒಂದು ಪರಿಸ್ಥಿತಿಗಳು ಬರ್ತಕ್ಕಂಥದ್ದು. ಈಗ ಹವಾಮಾನ ಬದಲಾವಣೆ ನೋಡ್ತಾ ಇದ್ದೀವಿ. ಇದಕ್ಕಿದ್ದಾಗೆ ಒಂದು ವಾರ ಮಳೆ ಇತ್ತು, ಈಗ ಆಗಲೇ 2-3 ದಿನದಿಂದ ಬಿಸಿಲು ಸ್ವಲ್ಪ ಕಾಣ್ತಾ ಇದೆ. ಈ ಥರ ಒಂದು ವ್ಯತಿರಿಕ್ತ ಒಂದು ವಾತಾವರಣಗಳು ಬಂದಾಗ ಕೆಲವು ಸಂದಿಗ್ಧ ನಿರ್ವಹಣಾ ಕ್ರಮಗಳಿರ್ತವೆ. ಸಿಂಪರಣೆ ಮೂಲಕ ಕೊಡಬೇಕಾಗುತ್ತೆ. ಈಗ ಅತಿ ಹೆಚ್ಚು ಮಳೆ ಆಗುತ್ತೆ, ತೇವಾಂಶ ಹೆಚ್ಚಾಗಿರ್ತದೆ, ಬೇರಿನಲ್ಲಿ ತಗೊಳ್ಳಿಕ್ಕಾಗಲ್ಲ, ಮಣ್ಣಲ್ಲಿ ಕೊಡಲಿಕ್ಕಾಗೋದಿಲ್ಲ. ಆಗ ಏನು ಮಾಡ್ಬೋದು ಅಂತಂದರೆ ಮಳೆ ಬಿಡು ಕೊಟ್ಟ ಸಮಯ ನೋಡಿಕೊಂಡು ಆ ಒಂದು ಸಂದರ್ಭದಲ್ಲಿ ಅದು ಒಂದು ಚೇತರಿಕೆನ ಹೊಂದ್ಕೊಳ್ಳಿಕ್ಕೆ ಸಸ್ಯ ಪೋಷಣೆನ ನಾವು ಕೆಲವು ಟೈಮು ಸಿಂಪರಣೆ ಮುಖಾಂತರ ಮಾಡಬೇಕಾಗುತ್ತೆ. ಮತ್ತು ಈ ಗುಣಮಟ್ಟದ ಬೆಳೆ ಅರಿಶಿಣ ಅಂತ ಹೇಳಿದ್ವು, ಇದರಲ್ಲಿ ತುಂಬ ಉತ್ತಮವಾದಂಥ ಪ್ರತಿಕ್ರಿಯೆ ಬರುತ್ತೆ. ಗುಣಮಟ್ಟದ ಇಳುವರಿ, ಹೆಚ್ಚಿನ ಇಳುವರಿ ಬರಬೇಕು ಅಂತಾರೆ ಕೆಲವು ಸಂದಿಗ್ಧ ಪೋಷಕಾಂಶಗಳನ್ನ ನಾವು ಎಲೆಗಳ ಮುಖಾಂತರ, ಸಿಂಪರಣೆ ಮುಖಾಂತರ ಕೊಟ್ಟಾಗ ಅದ್ರ ಬಳಕೆ ಸಾಮರ್ಥ್ಯ ಹೆಚ್ಚಾಗಿ ಉತ್ತಮವಾದಂಥ ಟರ್ನ್ ಓವರು ಅಂದರೆ ಇಳುವರಿ ಬರ್ತಕ್ಕಂಥ ಸಂಭವ ಇರ್ತದೆ. ಸೊ ಸಮಗ್ರ ನಿರ್ವಹಣೆ ಬಂದಾಗ ನಾನು ಆಗಲೇ ತಿಳಿಸಿದಾಗೆ ಮೊದಲನೇದಾಗಿ ಸಾವಯವ ಮೂಲದಲ್ಲಿ ಬೆಳೆಗಳಿಗೆ ಒದಗಿಸಬೇಕಾಗುತ್ತೆ. ಇದಕ್ಕೆ ಅರಿಶಿಣಕ್ಕೆ ಶಿಫಾರಸು ಇರ್ತಕ್ಕಂಥ ಪ್ರತಿ ಎಕರೆಗೆ 8 ರಿಂದ 10 ಟನ್ನಷ್ಟು ಉತ್ತಮವಾದಂಥ ಕಳತಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರನ ಕೊಡಬೇಕಾಗುತ್ತೆ. ಅದನ್ನು ನಾವು ಬಿತ್ತನೆ ಅಥವಾ ಗೆಡ್ಡೆಗಳನ್ನ ನಾಟಿ ಮಾಡಲಿಕ್ಕೂ 1 ವಾರ 5 ರಿಂದ 7 ದಿನ ಮುಂಚಿತವಾಗಿ ಭೂಮಿಗೆ ಕೊಟ್ಟಾಗೇನಾಗುತ್ತೆ, ಇದು ಭೂಮಿನಲ್ಲಿ ಸ್ಥಿರೀಕರಣಗೊಂಡು ಮಿಲನವಾಗಿ ಮಣ್ಣಿನ ಕಣಗಳಿಗೆ ಉತ್ತಮವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ, ಭೌತಿಕ ಆಗ್ಬೋದು, ರಾಸಾಯನಿಕ ಆಗ್ಬೋದು, ಜೈವಿಕ ಗುಣಧರ್ಮಗಳು ಹೆಚ್ಚಾಗುತ್ತೆ. ಜೀವಾಣುಗಳ ಸಂಖ್ಯೆ ಸಾಮಾನ್ಯ ಅಥವಾ ತುಂಬ ಉತ್ತಮವಾದಂಥ ಸಂಖ್ಯೆಗಳು ಬಂದು ಅಲ್ಲಿ ಜೀವರಾಸಾಯನಿಕಗಳು ಚೆನ್ನಾಗಾಗಿ ಉತ್ತಮವಾದಂಥ ಸಾವಯವ ಸೇಂದ್ರಿಯ ವಸ್ತುಗಳ ಉತ್ಪಾದನೆಯಾಗಿ ಮಣ್ಣಿನ ಒಂದು ಗುಣಮಟ್ಟ, ಬೆಳೆಗಳು ಬೇರು ಬಿಡಲಿಕ್ಕೆ ಚೆನ್ನಾಗಿ ಸದೃಢವಾಗಿ ಬರಲಿಕ್ಕೆ ಸಹಕಾರ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ರಾಘವೇಂದ್ರ ಅವರೇ ಸರ್ ನಮಸ್ಕಾರ. ಎಷ್ಟು ಜಮೀನಿದೆ ತಮಗೆ? 9 ಎಕರೆ ಜಮೀನಿದೆ. ಏನೇನು ಬೆಳೆ ಬೆಳಿತೀರಿ? 9 ಎಕರೆ ಜಮೀನಲ್ಲಿ ಅರಿಶಿಣ ಒಂದು 4 ಎಕರೆ, ಕಬ್ಬು ಒಂದು 4 ಎಕರೆ, ಗುತ್ತಿಗೆ ಜಮೀನಲ್ಲಿ ಬಾಳೆ ಮತ್ತು ತರಕಾರಿಗಳನ್ನ ಮಾಡ್ತೀವಿ ಸರ್. ಜಾಸ್ತಿ ಬಂದು ಕಬ್ಬು ಮತ್ತು ಅರಿಶಿಣ. ಇರೋ ಜಮೀನು ಸಾಲದು ಅಂತ ಗುತ್ತಿಗೆ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪ ಅವ್ರದೆ ಸರ್. ಹೌದಾ? ನಮ್ಮ ಚಿಕ್ಕಪ್ಪ ಅವ್ರದೆ. ಎಷ್ಟು ವರ್ಷದಿಂದ ಅರಿಶಿಣ ಬೆಳೀತಾ ಇದ್ದೀರಿ? ಅರಿಶಿಣ ಬಂದು ನಾವು ಸ್ಟಾರ್ಟ್ ಮಾಡಿ 95ರಿಂದ ಸರ್, 95ನೇ ಇಸ್ವಿಯಿಂದ ಅರಿಶಿಣ ಬೆಳೀತಾ ಇದ್ದೀನಿ. ಸಾವಯವ ಕೃಷಿ ಬಂದು 2011-12ರಿಂದ ಅರಿಶಿಣ ಸಾವಯವ ಕೃಷಿ ಮಾಡ್ತಾಯಿದ್ದೀನಿ. ಯಾತಕ್ಕೆ ಸಾವಯವಕ್ಕೆ ಬಂದ್ರಿ? ಸರ್ ಕೆಮಿಕಲಲ್ಲಿ ಬೆಳೆದಾಗ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸ್ಟಾರ್ಟಿಂಗಲ್ಲಿ, ಮತ್ತೆ ಜಾಸ್ತಿ ಕೆಮಿಕಲ್ ಹಾಕಕ್ಕೆ ಹೋಗಿ ಇಳುವರಿ ಡೌನ್ ಹಾಕಕ್ಕೆ ಶುರು ಆಯಿತು ಸರ್. ಆಗ ನಮ್ಮ ತಂದೆಯವ್ರು ಏನು ಮಾಡಿದ್ರು, ಬೇಡ ಇದು ಸಾವಯವ ಕೃಷಿ ಮಾಡೋಣ. ನಮ್ಮ ತಂದೆಯವ್ರು ಧೈರ್ಯ ಮಾಡಿ ಆಮೇಲೆ ಕೈ ಹಾಕಿದ್ದು 2011ರಿಂದ ಸರ್.
ಯಾವ ತರಹದ ಮಣ್ಣು ನಿಮ್ಮದು? ಸರ್ ಇದು ಕಪ್ಪು ಮಣ್ಣು, ಕೆಂಪು ಮಣ್ಣು, ಸ್ವಲ್ಪ ಗುತ್ತಿಗೆ ಜಮೀನಲ್ಲಿ ಕೆಂಪು ಮಣ್ಣಿದೆ. ನಮ್ದ್ರ ಸ್ವಲ್ಪ ಕಪ್ಪು ಬೂದ್ ಮಣ್ಣಿದೆ ಸರ್. ನೀವು ಅರಿಶಿನ ಬೆಳೆಯೋ ಜಮೀನು ಕಪ್ಪು ಮಣ್ಣು, ಇದು ಕೆಂಪು ಬೂದ್ ಮಣ್ಣು ಸರ್. ಬೂದ್ ಮಣ್ಣು. ಬೂದ್ ಮಣ್ಣು. ಓಕೆ. ಮಣ್ಣು ಪರೀಕ್ಷೆ ಏನಾದ್ರು ಮಾಡಿಸಿದ್ರಿ? ಮಣ್ಣು ಪರೀಕ್ಷೆ ಮಾಡಿಸಿ ಯಾವ ಮಾಡಿಸಿದ್ರಿ? 2021 ಮಾಡಿಸ್ತಾ ಇದ್ದೀನಿ ಸರ್. ಪ್ರತಿ ವರ್ಷನೂ ಮಾಡಿಸ್ತಾ ಇದ್ದೀನಿ. ಪ್ರತಿ ವರ್ಷನೂ ಮಾಡಿಸ್ತೀರಾ? ಸರ್ ಮಾಡಿಸ್ತೀನಿ ಸರ್. ಓಕೆ. ಏನು ಹೇಳುತ್ತೆ ವರ್ಷದಿಂದ ವರ್ಷಕ್ಕೆ ನಿಮ್ಮ ಮಣ್ಣು ಯಾವ ರೀತಿ ಬದಲಾಗ್ತಾ ಇದೆ? ಬದಲಾಗ್ತಾ ಇದೆ ಸರ್. ಈಗ ಮೊದಲು 0 ಇತ್ತು, ಈಗ ಹಿಂಗಾಲ ಬಂದು 1.7, 8, 9, 13 ಗಂಟೆ ಬಂದಿದೆ ಸರ್. ಈಗ ಚೆನ್ನಾಗಿ ಬರ್ತಾ ಇದೆ ಸರ್. ಈಗ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾಗ್ತಾ ಇದೆ ಸರ್. ಇವಾಗ ಹೆಚ್ಚಾಗ್ತಾ ಇದೆ. ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ಏನು ಸರ್? ಸಾವಯವಕ್ಕೂ ನಾವು ಏನು ಫಲವತ್ತೆ ಮಾಡೋಕ್ಕೆ ಏನು ಗೊಬ್ಬರ ಕೊಡ್ತೀವಿ ಸರ್, ಅದ್ರ ಮೇಲೆ ಆಗ್ತಾ ಇದೆ ಸರ್. ಈಗ ಆಯ್ತರಪ್ಪ. ಅರಿಶಿನಕ್ಕೆ ಏನೇನು ಗೊಬ್ಬರ ಕೊಡ್ತೀರಿ ಹೇಳಿ? ಭೂಮಿನ ಫಸ್ಟ್ ಸಿದ್ಧತೆ ಮಾಡ್ಕೋಬೇಕು ಸರ್. ಯಾವ ರೀತಿ ಮಾಡ್ತೀರಿ? ಅಂದರೆ ಭೂಮಿನ ನಾವು ಅರಿಶಿನ ಹಾಕೋದು 1 2 ತಿಂಗಳಂತೆ ಇದನ್ನ ಧಾನ್ಯಗಳನ್ನ ಬಿತ್ತೀವಿ. ಅಂದರೆ ಸೆಣಬು, ಉದ್ದು, ಅಲಸಂದೆ, ಎಣ್ಣೆ ಕಾಳುಗಳನ್ನ ಒಂದು ಎಕರೆಗೆ 20 kg, ಒಂದು ಮಿನಿಮಮ್ ಒಂದೊಂದು ಎಕರೆಗೆ 20 kg ಬಿತ್ತನೆ ಮಾಡಿ ಅದನ್ನು ಹೂ ಬರೋಕ್ಕೂ ಮೊದಲು ಲೋಟ್ರಿ ಹೊಡಿಸ್ತೀನಿ ಸರ್. ಅದು ಭೂಮಿಗೆ ಅದೇ ಮಾಡ್ತೀವಿ ಫಸ್ಟ್. ಅದಾದಮೇಲೆ ಅರಿಶಿನ ಹಾಕೋದು ಒಂದು 10 ದಿನ 12 ದಿನ ಅಂತ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಒಂದು 8 ಟ್ರಾಕ್ಟ್ರು, 6 ರಿಂದ 8 ಟ್ರಾಕ್ಟ್ರು ಹಾಕ್ತೀವಿ. ಅದು ನಮ್ಮದೇ ಗೊಬ್ಬರ. ಹಸುಗಳಿದೆಯಾ? ಇದೆ ಸರ್. ಎಮ್ಗಳಿವೆ. ಎಷ್ಟಿದೆ? ಹಸುಗಳು ಎಮ್ಮ ಒಂದು 4 ಇವೆ, ನಾಡು ಹಸುಗಳು 3 ಇವೆ, ಕುರಿಗಳು ಒಂದು 30-35 ಇವೆ ಸರ್. ಓಹೋ. ನಿಮ್ಮ ಗೊಬ್ಬರ ಸಾಕಾಗುತ್ತೆ? ಸಾಕಾಗುತ್ತೆ ಸರ್. ಎಷ್ಟು ಟ್ರ್ಯಾಕ್ಟರ್ ಹಾಕ್ತೀನಿ ಅಂದ್ರೆ? 8 ಟ್ರಾಕ್ಟರ್ ಸರ್. 8 ಟ್ರಾಕ್ಟರ್ ಸರ್. ಒಂದು ಎಕರೆಗೆ? ಒಂದು ಎಕರೆಗೆ ಸರ್. 4 ಎಕರೆ ಅಂದರೆ 32 ಟ್ರ್ಯಾಕ್ಟರ್ ಹಾಕ್ತೀವಿ. 32 ಟ್ರಾಕ್ಟರ್ ಆಗ್ತದೆ ಸರ್. ಆಗುತ್ತೆ ಅಷ್ಟೊಂದು? ಎರೆಹುಳು ಗೊಬ್ಬರ ಮಾಡ್ತೀವಿ ಸರ್. ಅದ್ರ ಜೊತೆ ಎರೆಹುಳು ಗೊಬ್ಬರ ಮಾಡ್ತೀವಿ. ಮತ್ತು ನಮ್ದು ಆಲಮನೆ ಬೂದಿ ಇದೆ ಸರ್. ಬೆಲ್ಲದಲ್ಲಿ ಬರ್ತಕ್ಕಂಥ ಬೂದಿ ಇದೆ, ಅದನ್ನ ಅಲ್ಲಿ ಮಿಕ್ಸ್ ಮಾಡ್ತೀವಿ ಸರ್. ಆಲೆಮನೆ ಬೂದಿ ಅಂದ್ರೆ ನೀವು ಬೆಲ್ಲದಲ್ಲಿ ಮೇಲ್ಗಡೆ ಗಸ್ಟ್ ತೆಗಿತೀರಲ್ಲ ಅದು? ಮತ್ತೆ ಬೂದಿ ಸರ್, ಕೆಳಗಡೆ ಬೆಂದು ಉದುರುತ್ತಲ್ಲ ಸರ್, ಆ ಬೂದಿ ಸರ್. ಅದನ್ನ ಒಲೆಗೆ ಹಾಕೋ ಬೂದಿ ಸರ್. ಅದನ್ನ ಕೊಟ್ಟಿಗೆ ಗೊಬ್ಬರಕ್ಕೆ ಮಿಕ್ಸ್ ಮಾಡ್ತೀವಿ ಸರ್. ಆಯ್ತು. ಅದು ಮಿಕ್ಸ್ ಮಾಡಿದಾಗ ಜಾಸ್ತಿ ಆಗುತ್ತೆ. ಮತ್ತೆ ಏನು ಮಾಡ್ತೀವಿ ಅಂದ್ರೆ, ಈ ಮಳೆಗಾಲ ಬಂದಾಗ ಈ ಬೇರೆ ಕಡೆ ಸೊಪ್ಪುಗಳು ಇರ್ತದೆ ಸರ್. ಯಾಕೋ ಸೊಪ್ಪು, ಅಮ್ಮನ ಸೊಪ್ಪು ಅಂತ ಇರುತ್ತೆ. ಅದನ್ನ ಕಟಾವು ಮಾಡ್ಕೊಂಡು ತಿಪ್ಪಲ್ಲಿ ಹಾಕ್ತೀವಿ ಸರ್. ಒಂದು ಪಡಿ ಹಾಕ್ತೀವಿ, ಅದ್ರ ಮೇಲೆ ಪುನಃ ತೊಪ್ಪ ಸುರಿತೀವಿ. ಹಾಗೆ ಗೊಬ್ಬರ ಜಾಸ್ತಿ ಆಗುತ್ತೆ. ಇಲ್ಲಾಂದ್ರೆ ನಿಮಗೆ ಸಿಗಲ್ಲ, ಅಷ್ಟು ಗೊಬ್ಬರ ಸಿಗಲ್ಲ. ಆಯ್ತು. ಎಷ್ಟು ದಿನ ಮುಂಚೆ ಹಾಕ್ತೀರಿ ಕೊಟ್ಟಿಗೆ ಗೊಬ್ಬರ? 8 9 ದಿನ ಸರ್. ಹೌದಾ? ಹೌದು ಸರ್. ನಾಟಿ ಮಾಡೋಕ್ಕೂ ಮೊದಲು ಲಾಸ್ಟ್ ಉಳುಮೆ ಸರ್. ಅಂದ್ರೆ ಫಸ್ಟ್ ನೀವು 20 kg ಬೀಜ ಬಿತ್ಕತ್ತೀರಿ? ಹೌದು ಸರ್. 20 kg ಬೀಜ 45 ದಿವಸ ಆದ್ಮೇಲೆ ಉಳುಮೆ ಮಾಡ್ತೀರಿ? ಉಳುಮೆ ಮಾಡ್ತೀವಿ ಸರ್. ಲೋಟಿ ಹೊಡಿಸ್ತೀನಿ ಸರ್. ಆಯ್ತು. ಅದು ಉಳುಮೆ ಮಾಡಿದ ತಕ್ಷಣ ಕೊಟ್ಟಿಗೆ ಗೊಬ್ಬರ ಹಾಕ್ತೀರಿ? ಇಲ್ಲ, ಒಂದು ವಾರ ಆದ್ಮೇಲೆ ಸರ್. ಒಂದು ವಾರ ಬಿಟ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ತೀರಿ? ಲಾಸ್ಟ್ ಉಳುಮೆ ಸರ್. ಲಾಸ್ಟ್ ಉಳುಮೆಗೆ ಇನ್ನೇನು ಅರಿಶಿನ ಹಾಕ್ಬೇಕು ಅನ್ನೋವಾಗ ಲಾಸ್ಟ್ ಉಳುಮೆಗೆ ಅದನ್ನ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಬೆಡ್ ಮಾಡಿಸ್ತೀವಿ. ಯಾವ ರೀತಿ ಬೆಡ್ ಮಾಡ್ತೀರಿ? ಟ್ರಾಕ್ಟರ್, ಚಿಕ್ಕ ಟ್ರಾಕ್ಟರ್ ಮಾಡಿಸ್ತೀವಿ. ಇಲ್ಲ ನಮ್ಮ ಏರ್ಗಳೆಲ್ಲ ಬೆಡ್ ಮಾಡಿಸ್ತೀವಿ. 3 ಅಡಿಗೆ ಒಂದು ಬೆಡ್ ಸರ್. ಆಯ್ತು. 3 ಅಡಿಗೆ ಒಂದು ಬೆಡ್ ಮಾಡಿಸ್ತೀವಿ. ಆಮೇಲೆ ಅದನ್ನ ಏನು ಮಾಡ್ತೀವಿ ಸರ್, ನಾವು ನಾಟಿ ಮಾಡ್ಬೇಕಾದ್ರೆ ಘನಜೀವಾಮೃತ ಅಂತ ಮಾಡ್ಕೋತೀವಿ ಸರ್. ಸ್ವಲ್ಪ ಮುದ್ದೆ ಯಾಕನ್ನ ಮಾಡಿ ಬೆಲ್ಲ ಹಾಕಿ ಹಸಿಟ್ಟು ಹಾಕಿ ಅದನ್ನ ಕಲಸಿ ಒಂದು ವಾರ ಅಂತ ಇಟ್ಕೊಂಡಿರ್ತೀವಿ. ಘನಜೀವಾಮೃತ? ಹೌದು ಸರ್. ಘನಜೀವಾಮೃತ ಅಂತ ಅದನ್ನ ಮಾಡಿ ಇಟ್ಕೊಂಡಿರ್ತೀವಿ ಸರ್. ಅದನ್ನ ಅರಿಶಿನ ಹಾಕ್ಬೇಕಾದ್ರೆ ಮುಂದೆ ಅರಿಶಿನ ಹಾಕ್ತಿರ್ತಾರೆ, ಅದು ಹಿಂದ್ಗಡೆ ಅದನ್ನ ಇಡ್ತೀವಿ ಸರ್. ಎಲ್ಲಿ? ಬೆಡ್ಡಿನ ಮೇಲೆ, ಅರಿಶಿನ ಮೇಲೆ ಅದನ್ನ ಇಟ್ಬಿಟ್ಟು ಪುನಃ ಮತ್ತೆ ಮೊನ್ನೆ ಏರ್ ಹಾಕ್ತೀವಿ. ಅದನ್ನೇನು ಉಂಡೆ ಥರ ಮಾಡ್ಕೊಂಡ್ರಿ? ಉಂಡೆ ರೀತಿ ಮಾಡಿ ಇಟ್ಕೊಂಡ್ರೆ ಘನಜೀವಾಮೃತ. ಹೌದು ಸರ್. ಘನಜೀವಾಮೃತ ಉಂಡೆ ರೀತಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಹಾಕ್ಬೇಕಾದ್ರೆ ಪುಡಿ ಮಾಡ್ಕೊಳ್ಳೋದು ಸರ್. ಅದು ಮಾಡಿ ಇಟ್ಕೊಂಡಿರೋದು ಹಾಕ್ಬೇಕು ಅಂದ್ರೆ ಪುಡಿ ಮಾಡ್ಕೊಳ್ಳೋದು. ಅಂದ್ರೆ ಅರಿಶಿನ ಇಟ್ಬಿಟ್ಟು ಅದ್ರ ಮೇಲೆ ಪುಡಿ ಉದುರಿಸ್ತೀವಿ ಸರ್. ಅದ್ರ ಮೇಲೆ ಮಣ್ಣು ಹಾಕ್ತೀವಿ. ಅದ್ರ ಮೇಲೆ ಮತ್ತೆ ಮಣ್ಣು ಹಾಕ್ತೀವಿ ಸರ್. ಆಗೇನಾಗುತ್ತೆ, ಮಣ್ಣು ಹಾಕಿದಾಗ ಏನಾಗುತ್ತೆ, ಬಿಸಿಲು ಕಾಯಲ್ಲ ಸರ್. ಅರಿಶಿನ ಬಿಸಿಲು ಕಾದಾಗ ಏನಾಗುತ್ತೆ, ಮೇಲಿನ ಬಿಸಿಲು ಕಾಯ್ತು ಅಂತಂದಾಗ ಹುಟ್ಟು ಬರಲ್ಲ, ಎಲ್ಲ ಬೆಂದೋಗ್ಬಿಡುತ್ತೆ. ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿದ್ರೆ ಲೇಟಾಗಿ ನೀರು ಕೊಟ್ಟರು ಕೂಡ ನಮಗೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಬೆಂದೋಗ್ಬಿಡುತ್ತೆ ಸರ್ ಅಷ್ಟು ಬಿಸಿಲು. ನೀರು ಯಾವ ರೀತಿ ಕೊಡೋದು ನೀವು? ಡ್ರಿಪ್ಪಲ್ಲಿ ಸರ್. ಡ್ರಿಪ್ಪಲ್ಲಿ ಸರ್. ಈ 3 ಅಡಿ ಸಾಲಿನಲ್ಲಿ 2 ಸಾಲ ಅರಿಶಿನ ಹಾಕ್ತೀರಾ? 2 ಸಾಲ ಅರಿಶಿನ ಸರ್. ಅಲ್ಲಿ 2 ಸಾಲ ಈರುಳ್ಳಿ ಮತ್ತೆ 2 ಸಾಲ ಅರಿಶಿನ ಸರ್. ಹಾಗೆ ಹೇಳಿ. ಈರುಳ್ಳಿನೂ ಬೆಳೀತೀವಿ? ಈರುಳ್ಳಿ ಬೆಳೀತಿ ಸರ್. ಅರಿಶಿನದ ಜೊತೆ ಅರಿಶಿನ ಸತಿ ಈರುಳ್ಳಿ ಬೆಳೆ. ಅದು 2 ತಿಂಗಳು ಬರುತ್ತಲ್ಲ ಸರ್. ರಾಜ ಈರುಳ್ಳಿ ಅಂತೀರ? ಹೌದು ಸರ್. ಅದು ಸರ್ ಅಲ್ವಾ, 2 ತಿಂಗಳು ಬರುತ್ತೆ. ಬಂದ್ಮೇಲೆ ಅದನ್ನ ಮತ್ತೆ ವ್ಯವಸಾಯ ಮಾಡ್ಬಿಡೋದು ಅರಿಶಿನಕ್ಕೆ ಅಂತ. ಅರಿಶಿನದ ಸಾಲೆಲ್ಲ ಈರುಳ್ಳಿ ಹಾಕ್ತೀರಾ ಅಥವಾ? ಇಲ್ಲ ಸರ್, ಅರಿಶಿನ ಸಾಲ ಇಲ್ಲ ಸರ್. ಅರಿಶಿನದ ಸಾಲ ಫಸ್ಟ್ ಅರಿಶಿನ ಹಾಕಿ ಮಣ್ಣು ಹಾಕಿರ್ತೀವಿ, ಮೇಲೆ ಈರುಳ್ಳಿ ಕುಣಿಸ್ಬಿಡ್ತೀವಿ. ಈರುಳ್ಳಿ ಬಂದ್ಬಿಡುತ್ತೆ, ಅರಿಶಿನ ನಿಧಾನ ಆಗುತ್ತೆ ಬರೋದು. ಈಗ ನೀವೇನು ಪೋಷಕಾಂಶ ಕೊಡ್ತಿರಲ್ಲ ಸರ್, ಇದು ಈರುಳ್ಳಿ ಫಸ್ಟ್ ತಗೊಂಡ್ಬಿಟ್ಟು ಅರಿಶಿನ ಕಡಿಮೆ ಆಗುತ್ತೆ ಅಂತ ಏನು ಅನ್ಸಲ್ವಾ? ಇಲ್ಲ ಸರ್. ಅರಿಶಿನ ಈರುಳ್ಳಿ ತೆಗೆದ್ಮೇಲೆ ನಾವು ಜೀವಾಮೃತ ಮತ್ತು ಇದು ಟೈಕರ್ ಸುಡಮಣಸು ವೇಸ್ಟಿಂಗ್ ಕಂಪೋಸರ್ ಮಾಡ್ತೀವಿ. ಮತ್ತು ಎಲ್ಲ ಕಷಾಯ ಮಾಡ್ಕೊಂಡಿದ್ದೀವಿ ಸರ್. ಒಂದು 10 ಬೈ 10ಕ್ಕೆ ಒಂದು ತೊಟ್ಟಿ ಮಾಡಿದ್ದೀವಿ. ಅಲ್ಲಿ ಎಲ್ಲ ಥರ ಸೊಪ್ಪುಗಳನ್ನ ಉಣೆ ಹಾಕ್ತೀವಿ ಸರ್. ಫಸ್ಟ್ ಸ್ಟಾರ್ಟಿಂಗಲ್ಲೇ ಉಣೆ ಹಾಕಿರ್ತೀವಿ. ಅದಕ್ಕೆ ಎಲ್ಲ ಕೊಟ್ಟಿಗೆ ಗೊಬ್ಬರ 1 ಚೀಲ, ಎರೆಹುಳು ಗೊಬ್ಬರ 1 ಚೀಲ, ಕೋಳಿ ಗೊಬ್ಬರ, ನಾಡು ಕೋಳಿ ಗೊಬ್ಬರ ಸಿಕ್ಕಿದ ಹತ್ರ ತಗೊಂಡು ಅದೊಂದು ಚೀಲ ಎಲ್ಲ ಹಾಕಿ ಅದನ್ನ ಲಿಕ್ವಿಡ್ ರೀತಿ ಮಾಡ್ತೀವಿ ಸರ್. ಅದ್ರ ರಸ ಎಲೇಬೇಕಷ್ಟೇ. ತೊಟ್ಟಿಗೆ ಹಾಕ್ಬಿಟ್ಟು ನೀರು ತುಂಬಿಟ್ರೆ ಅದ್ರ ರಸ ಡೈಜೆಸ್ಟರ್ ತೊಟ್ಟಿ. ಜೀವಸಾರ ಘಟಕ ಸರ್. ಅದನ್ನ ಏನಾಗುತ್ತೆ ಅಂದ್ರೆ ಅಲ್ಲಿಗೆ 100 ಲೀಟ್ರ್ ಗಂಜಲ ಹಾಕ್ತೀವಿ. ಒಂದು 100 ಲೀಟ್ರ್ ಬಜ್ಜಿ ಹಾಕಿರ್ತೀವಿ. ಗಂಜಲ ಪ್ರತ್ಯೇಕವಾಗಿ ಸಂಗ್ರಹಿಸ್ತೀರಾ? ಎಲ್ಲ ಕಡೆ ಎಲ್ಲಿ ದನ ಕಟ್ಟಿ ಹಾಕ್ತೀನಿ ಸರ್. ಎಲ್ಲ ಕಡೆ ಒಂದು ಸ್ಟೋರೇಜ್ ಮಾಡ್ಕೊಂಡಿದ್ದೀವಿ. ಎಲ್ಲ ತೊಟ್ಟಿ ಕಟ್ಟಿ ಎಲ್ಲ ಅಲ್ಲಿ ಬಂದು ಗಂಜಲ ಸ್ಟಾಕ್ ಆಗುತ್ತೆ ಸರ್. ನಮ್ಗೆ ಬೇಕಾದ್ರೆ ಉಪಯೋಗಿಸ್ಕೊತೀವಿ, ಇಲ್ಲಾಂದ್ರೆ ಅಲ್ಲೇ ಸ್ಟಾಕ್ ಇರುತ್ತೆ ಸರ್. ಅದು ಯೋಗೀಶ್ ಅವರೇ, ಈಗ ಆರಂಭದಲ್ಲಿ ಅವರು ಮಣ್ಣು ಪರೀಕ್ಷೆ ಬಗ್ಗೆ ಮಾತಾಡಿದ್ರು. ಈಗ ಅವರ ಕೃಷಿ ಪದ್ಧತಿಯಿಂದ
ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಆಗ್ತಿದೆ ಅನ್ನೋ ವಿಚಾರನ ಅವ್ರು ಹೇಳಿದ್ರು. ಹೌದು ಸರ್. ಈಗ ನಿಮಗೇನು ಅನಿಸುತ್ತೆ? ಅವರು ಮೊದಲು ರಾಸಾಯನಿಕ ಸಾವಯವ ಎರಡನ್ನೂ ಕೂಡ ಒಟ್ಟಿಗೆ ಬಳಸಿ ಮಾಡ್ತಿದ್ರು. ತದನಂತರ ಹೆಚ್ಚಿನ ಇಳುವರಿಗಾಗಿ ರಾಸಾಯನಿಕಕ್ಕೆ ಸ್ವಲ್ಪ ಮೊರೆ ಹೋಗಿದ್ದಂತೂ ನಿಜ. ನಂತರ ಅವರಿಗೆ ಅವರ ತಂದೆಯವರು ಹೇಳಿದಾಗೇ ಇದರಲ್ಲಿ ಹೋಗ್ತಾ 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 ಮಣ್ಣಿನ ಗುಣಧರ್ಮ ಕ್ಷೀಣಿಸ್ತು ರಾಸಾಯನಿಕ ಹೆಚ್ಚಾಗಿ ಬಳಸಿದಾಗ. ಆಗ ಅವ್ರಿಗೆ ಸಾವಯವ ಒಂದು ಅರಿವು ಆಯಿತು. ಮನೆಯಲ್ಲಿ ಜಾನುವಾರುಗಳು ಇದ್ವು, ಮೇವಿನ ಹುಲ್ಲು ಬೆಳೀತಿದ್ರು, ದ್ವಿದಳ ಧಾನ್ಯಗಳನ್ನೆಲ್ಲ ಬೆಳೀತಿದ್ರು ಅವರು ತಿಳಿಸಿದಾಗೆ. ಸೊ ಯಾಕೆ ನಾವು ಜಾನುವಾರುಗಳನ್ನ ಉಪಯೋಗ ಮಾಡ್ಕೊಂಡು ಮಾಡಬಾರ್ದು ಅಂತ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿದಾಗ ನಮಗೆ ಅದರಲ್ಲಿ ಕಂಡು ಬಂಥದ್ದು ಏನು ಅಂತಂದರೆ ಈ ಕರಗುವ ಲವಣಾಂಶಗಳು ಅಷ್ಟು ಮಟ್ಟದಲ್ಲಿ ಅಪೇಕ್ಷಿತ ಮಟ್ಟದಲ್ಲಿ ಇರಲಿಲ್ಲ. ಸಾವಯವ ಇಂಗಾಲದ ಅಂಶನೂ ತುಂಬ ಕಡಿಮೆ ಇತ್ತು. ಏನು ಮಧ್ಯಮ ವರ್ಗ ಅಂತ ಹೇಳ್ತೀವಿ ಅದಕ್ಕಿಂತ ಕೆಳಗಡೆ ಇತ್ತು. 0.3 0.4 ಅಂತ ಹೇಳ್ತೀವಿ ಪರ್ಸೆಂಟೇಜು ಅಷ್ಟಿತ್ತು. ನಂತರ ಅವರು ಈ ಒಂದು ಕೌಶಲ್ಯ ತರಬೇತಿಯಲ್ಲಿ ಈ ಸಾವಯವ ಪರಿಕರಗಳನ್ನ ಉತ್ಪಾದನೆ ಮಾಡೋದನ್ನು ಇನ್ನೂ ವ್ಯವಸ್ಥಿತವಾಗಿ ಕಲ್ತ್ಕೊಂಡ್ರು. ಮುಂಚೆ ಬಳಸ್ತಿದ್ರು, ಈಗೇನು ಅವರು ಜೀವಸಾರ ಘಟಕಗಳು ಅವೆಲ್ಲ ಮಾಡೋದೆಲ್ಲ ಹೇಳಿದ್ರು, ಅದನ್ನೆಲ್ಲ ನಮ್ಮ ಕೌಶಲ್ಯ ತರಬೇತಿನ ತಿಳ್ಕೊಂಡು ಇವನ್ನೆಲ್ಲ ಮಣ್ಣಿಗೆ ಯಥೇಚ್ಛವಾಗಿ ಅನ್ನೋದಕ್ಕಿಂತ ಏನು ಸಾಮಾನ್ಯ ಶಿಫಾರಸ್ಸಿದೆ ಅದನ್ನು ವ್ಯವಸ್ಥಿತವಾಗಿ ಬಳಸ್ತಾ ಬಂದಾಗೆ ಈಗ ಆಲ್ರೆಡಿ ಅವ್ರು ಹೇಳಿದಾಗ 2017-18ರಿಂದ ಅವರು ಸಾವಯವಕ್ಕೆ ಸ್ವಿಚ್ ಆದರು. ಇವತ್ತಿಗೆ ಇದು 5 ರಿಂದ 6 ವರ್ಷ ಆಗಿದೆ. 2 ರಿಂದ 3 ವರ್ಷ ಕನ್ವರ್ಷನ್ ಪೀರಿಯಡ್, ಬದಲಾವಣೆ ಒಂದು ಏನು ಅವಧಿ ಅಂತ ಹೇಳ್ತೀವಿ. ಈ ಅರ್ಶಿನ ಬೆಳೆನಲ್ಲಿ 2-3 ವರ್ಷಕ್ಕೆ ಅದು ಕನ್ವರ್ಷನ್ ಆಗುತ್ತೆ. ಹಂತವಾಗಿ ಅವ್ರಿಗೆ ಈಗ 6 ವರ್ಷಕ್ಕೆ ನೋಡಿ, ಮೊದಲಿದ್ದಂಥ ಈಗ ಒಂದು 0.4 0.5 ಏನಿತ್ತು ಕಡಿಮೆ ಇಂಥದ್ದಲ್ಲಿದ್ದು ಈಗ ಮಧ್ಯಮ ಮತ್ತು ಅಧಿಕ ಹಂತಕ್ಕೆ ಬಂದಿದೆ. 0.7 0.9 ಈ ರೀತಿ ನಮಗೆ ಅವರು ಸೀಸನ್ ಆದಾಗ ಪರೀಕ್ಷೆ ಮಾಡಿಸಿದಾಗ ಕಂಡು ಬಂದಿದೆ. ಒಟ್ಟಾರೆಗೆ ಏನು ಹೇಳ್ಬೋದು ಅಂತಂದರೆ ಇವರು ವಿವಿಧ ಮೂಲಗಳಿಂದ ಸಾವಯವ ಪರಿಕರಗಳನ್ನ ಬಳಸ್ತಾ ಇರೋದ್ರಿಂದ, ಅದರಲ್ಲೂ ಮುಖ್ಯವಾಗಿ ಅಣುಜೀವಿ ಗೊಬ್ಬರಗಳನ್ನ ಬಳಸ್ತಾರೆ. ಅಣುಜೀವಿ ಗೊಬ್ಬರಗಳು ನಮ್ಮಲ್ಲೇ ಸಿಗ್ತಕ್ಕಂಥ ಟ್ರೈಕೋಡರ್ಮ ಆಗ್ಬೋದು, ಸೂಡೋಮೋನಾಸ್ ಆಗ್ಬೋದು, ಮತ್ತು ರಂಜಕ ಕರಗಿಸುವ ಜೀವಾಣು ಇವನ್ನೆಲ್ಲ ಬಳಸಿದಾಗ ಏನಾಗುತ್ತೆ, ಸಾವಯವ ಪರಿಕರಗಳು ಅವ್ರಾಗಲೇ ಹೇಳಿದ್ರು, ಎಕ್ಕದ ಸೊಪ್ಪು ಆಗ್ಬೋದು, ಅಂಬಳ್ಳಿ ಆಗ್ಬೋದು, ಈ ಥರ. ಆಮೇಲೆ ದ್ವಿದಳ ಧಾನ್ಯದ್ದು ಹಿಟ್ಟುಗಳನ್ನು ಬಳಸ್ಕೊಂಡು ಹಲವಾರು ಪರಿಕರಗಳನ್ನ ಮಾಡಿದಾಗ ಏನಾಗುತ್ತೆ, ಅವು ಸೇಂದ್ರಿಯ ವಸ್ತುಗಳಾಗಿ ಪರಿವರ್ತನೆಗೊಂಡು ಅವ್ರು ಇನ್ನೂ ಒಂದು ಹೇಳಿದ್ರು, ವೇಸ್ಟ್ ಡಿಕಂಪೋಸರ್. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಅದು ಏನು ಅಂದರೆ ಈ ಅರಿಶಿಣದಲ್ಲಿ ಸರ್ ಪ್ರಮುಖವಾಗಿ ನಾವು ಹೊದಿಕೆನ ಶಿಫಾರಸ್ ಮಾಡ್ತೀವಿ. ಈ 1.5 ಅಡಿ ಅಂತರ ಸಾಲಲ್ಲಿ ಏನಿದೆ ಮತ್ತು ಈರುಳ್ಳಿ ಹಾಕಿದ್ರು ಹಾಕದೇ ಇದ್ದ ಪಕ್ಷದಲ್ಲಿ ಅವ್ರಿಗೆ ಹೊದಿಕೆಗಳನ್ನ ಅಂದರೆ ಮಲ್ಚ್ ಅಂತ ಹೇಳ್ತೀವಿ, ಬಯೋಮಲ್ಚ್ ಅಂತ ಹೇಳ್ತೀವಿ. ಈ ಭತ್ತದ ಹುಲ್ಲು ಆಗ್ಬೋದು ಅಥವಾ ಯಾವುದೇ ಒಂದು ಸಸ್ಯ ತ್ಯಾಜ್ಯ ವಸ್ತುಗಳು ಇವರು ಏನು ಜಮೀನಲ್ಲಿ ಸಿಗುತ್ತೆ, ಅವು ಹೂ ಬಿಟ್ಟಿರಬಾರ್ದು ಅಥವಾ ಬೀಜ ಬಿಟ್ಟಿರಬಾರ್ದು ಅಂಥದ್ದು ಸಸ್ಯ ತ್ಯಾಜ್ಯ ವಸ್ತುಗಳು, ಮುಖ್ಯವಾಗಿ ಗೊಬ್ಬರದ ಗಿಡ ಲಿರಿಸಿಡಿ ಹಾಕ್ತಾರೆ ಜಮೀನಿನ ಸುತ್ತ, ಅವರು ಗೊಬ್ಬರದ ಗಿಡ ಲಿರಿಸಿಡಿ ಆ ಸೊಪ್ಪುಗಳನ್ನೆಲ್ಲ ತಂದು, ಭತ್ತದ ಹುಲ್ಲು ತುಂಬ ಉಳಿದ ಬಂದದ್ದು ಇವನ್ನೆಲ್ಲ ಸಾಲುಗಳ ಮಧ್ಯೆ ಹೊದಿಕೆಯಾಗಿ ಕೊಟ್ಟಾಗ ಏನಾಗುತ್ತೆ, ಅವು ಒಂದು ಟೆಂಪ್ರೇಚರ್ ಸ್ಟೆಬಿಲೈಸ್ ಮಾಡುತ್ತೆ, ಉಷ್ಣಾಂಶನ ಒಂದು ಉತ್ತಮವಾದ ಸ್ಥಿತಿಯಲ್ಲಿ ಕಾಪಾಡಿಕೊಂಡು, ಮತ್ತು ತೇವಾಂಶನೂ ಹೆಚ್ಚಿಗೆ ಆರೋಗ್ಯದಾಗೆ ಭೂಮಿಯಲ್ಲಿ ಅದನ್ನು ಸಂರಕ್ಷಿಸಿ ಮೇಲ್ಮೈ ವಾತಾವರಣ ಏನಿದೆ ಮಣ್ಣಿನ ವಾತಾವರಣ ಉತ್ತಮವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಿ ಅಲ್ಲಿ ಎಲ್ಲ ಕ್ರಿಯೆಗಳು, ಜೀವರಾಸಾಯನಿಕ ಕ್ರಿಯೆಗಳು ಉತ್ತಮವಾಗಿ. ಸೊ ಈ ಹೊದಿಕೆನ ಅವರು ಏನು ಮಾಡ್ತಾರೆ ಅಂದರೆ ಕಳಿಸ್ಲಿಕ್ಕೆ ಈ ವೇಸ್ಟ್ ಡಿಕಂಪೋಸರ್ ಅಥವಾ ತ್ಯಾಜ್ಯ ವಿಘಟಕ ಅಂತ ಹೇಳ್ತೀವಿ. ಇದು ಏನು ಅಂತಂದರೆ ಸೂಕ್ಷ್ಮಜೀವಿಗಳ ಮಿಶ್ರಣ ಸರ್. ಹಲವಾರು ಸೂಕ್ಷ್ಮಜೀವಿಗಳು, ಉಪಯುಕ್ತ ಸೂಕ್ಷ್ಮಜೀವಿಗಳು ಏನಿದ್ದಾವೆ, ಈ ಸಸ್ಯ ತ್ಯಾಜ್ಯ ವಸ್ತುಗಳು, ಪ್ರಾಣಿ ತ್ಯಾಜ್ಯ ವಸ್ತುಗಳು, ಅವು ವಿಘಟನೆಗೊಂಡು ಸಸ್ಯಗಳಿಗೆ ಲಭ್ಯ ರೂಪಕ್ಕೆ ಪರಿವರ್ತನೆ ಆಗುತ್ತೆ. ಅದರಲ್ಲಿ ಹಲವಾರು ಕಿಣ್ವಗಳು ಬರುತ್ತೆ ಮತ್ತು ಸಾರಗಳು ಉತ್ಪಾದನೆ ಆಗುತ್ತೆ. ಅದು ಏನು ನಮ್ಮಲ್ಲಿ ವೇಸ್ಟ್ ಡಿಕಂಪೋಸರ್ ಅಂತ ನಾವು ಧಾರವಾಡ ಮತ್ತು ರಾಯಚೂರು ಕಡೆಯಿಂದ ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಉತ್ಪಾದನೆ ಮಾಡ್ತಾರೆ. ಅದನ್ನು ಕೂಡ ತರಿಸಿ ಇಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ನಮ್ಮಲ್ಲಿ ಮಂಡ್ಯದಲ್ಲಿ ಒಂದು ಕಲಿಕಾ ಕಾರ್ಯಕ್ರಮ ಇದೆ, ICAR ಇಂದ ಕೊಟ್ಟಿರ್ತಕ್ಕಂಥದ್ದು, ಸೂಕ್ಷ್ಮ ಜೀವಿಗಳನ್ನ ಉತ್ಪಾದನೆ ಮಾಡೋ, ಅಲ್ಲೂ ಕೂಡ ತ್ಯಾಜ್ಯ ವಿಘಟಕಗಳು ಸಿಗುತ್ತೆ. ಈಗ ಕಬ್ಬಿನ ತರಗನ ತ್ಯಾಜ್ಯ ವಿಘಟಕ ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನೇ ಪ್ರತ್ಯೇಕವಾಗಿ ಮಾಡಿದ್ದಾರೆ ಮಿಶ್ರಣನ, ಅದನ್ನು ತಂದು ನಾವು ನಮ್ಮಲ್ಲಿ ಮಾರಾಟ ವ್ಯವಸ್ಥೆ ಮಾಡಿದ್ದೀವಿ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಿಗ್ತಕ್ಕಂಥದ್ದು. ಸೊ ಇವನ್ನೆಲ್ಲ ಬಳಕೆ ಮಾಡಿದಾಗ ಏನಾಗುತ್ತೆ, 2-3 ತಿಂಗಳಲ್ಲಿ ಅವು ಕಳೆತು ಆ ಪೀರಿಯಡ್ನಲ್ಲಿ ಆ ಹಂತದಲ್ಲಿ ಕಳೆಗಳು ಬರಲಿಕ್ಕೆ ಬಿಡೋದಿಲ್ಲ. ಸೊ ಪೋಷಕಾಂಶ ಉಳಿತಾಯ ಆಯಿತು, ಭೂಮಿನಲ್ಲೇ ಇದೆ ಪೋಷಕಾಂಶ, ನಷ್ಟ ಆಗಲಿಲ್ಲ. ಆಮೇಲೆ ವಾತಾವರಣ ನಾನು ಹೇಳಿದಾಗೆ ತೇವಾಂಶ ಮತ್ತು ಉಷ್ಣಾಂಶಗಳನ್ನ ಒಂದು ಸ್ಥಗಿತಗೊಳಿಸಿ ವ್ಯತಿರಿಕ್ತವಾಗಿ ಅದು ಬದಲಾವಣೆ ಆಗದೇ ಇರುತ್ತೆ ನೋಡ್ಕೊಂಡು ಬೆಳೆಗಳಿಗೆ ಬೇರಿನ ಉತ್ತಮವಾದ ಬೆಳವಣಿಗೆ ಬಂದು ಇರ್ತಕ್ಕಂಥ ಪೋಷಕಾಂಶಗಳು ಅಥವಾ ಏನು ಪರಿಕರಗಳು ಒಳಗಡೆ ಇದ್ದಾವೆ ಸಸ್ಯಗಳಿಗೆ ಅವಶ್ಯಕ ವಸ್ತುಗಳು ಅದನ್ನು ತಗೊಂಡು ಉತ್ತಮವಾದಂಥ ಬೆಳವಣಿಗೆ ಬರಲಿಕ್ಕೆ ಸಹಕಾರ ಆಗುತ್ತೆ. ಈ ಜೀವಾಣು ಗೊಬ್ಬರಗಳು ಇದ್ರ ಬಗ್ಗೆ ಹೇಗೆ ಗೊತ್ತಾಯಿತು ತಮಗೆ? ಸರ್ ನಾವು ಜೀವಾಣು ಗೊಬ್ಬರ ಅಂದರೆ 2015-16ರಲ್ಲಿ ಇವರಲ್ಲಿ ಒಬ್ಬರು ಸುನಿಲ್ ಅಂತ ಒಬ್ರು ಇತ್ತು ಸರ್. ಅವರು ನಮ್ಮ ತೋಟಕ್ಕೆ ಭೇಟಿ ಕೊಟ್ಟರು. ಫಸ್ಟು ಭೇಟಿ ಕೊಟ್ಟಾಗ ಅವರು ಒಂದ್ಸಲ ಬನ್ನಿ ನಮ್ಮ KVKಗೆ ಅಂತಂದಾಗ ಅಲ್ಲಿ ಹೋಗಿ ನಾವು ಮಾತಾಡಿದಾಗ ಆಗೆಲ್ಲರೂ ಇವರೇ ತಿಳಿಸ್ಕೊಟ್ರು ಸರ್. ಆಗ ಇವರು ಪರಿಚಯ ಆದರು, ಮೋಹನ್ ಸರ್ ಪರಿಚಯ ಆದರು, ಎಲ್ಲ ಬಂದು ಅಲ್ಲಿಂದ ಸ್ವಲ್ಪ ಮಾಹಿತಿಗಳು ತುಂಬ ಜಾಸ್ತಿ ನಮಗೆ ಮಂಚಿಂಗ್ ಅಂದ್ರಲ್ಲ ಇವಾಗ ಇವರು, ಅದು ನಮ್ಗೆ ಗೊತ್ತಿರಲಿಲ್ಲ. ಅದು ನಾವು ಮಾಮೂಲಿ ಅರ್ಶಿನ ಹಾಕ್ತಾಯಿದ್ದು, ಈರುಳ್ಳಿ ಹಾಕ್ತಾಯಿದ್ದು, ಸುಮ್ಮನೆ ನೀರು ಬಿಡ್ತಾಯಿದ್ದು, ಮೇಲಿನ ಮಂಚಿಂಗ್ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಅದು ಇವರಲ್ಲಿ ಹೋದಾಗ ಅದನ್ನು ಹಿಂಗೆ ಮಾಡಿದ್ರೆ ನಿಮ್ಮಲ್ಲಿ ವೇಸ್ಟ್ ಏನಿದೆ
ಅಂದರೆ ಇವರು ನೆಲ್ಲುಲ್ ಆಗ್ಬೋದು ಮತ್ತು ನಮ್ಮಲ್ಲಿ ಕಬ್ಬಿನ ಥರ ಜಾಸ್ತಿ ಬರುತ್ತೆ ಸರ್. ಆದರೆ ಅದನ್ನು ಒದಕೆ ಮಾಡಿದಾಗ ನಿಮ್ಮ ನೀರು ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ಕಳೆನೂ ಕೂಡ ಬರಲ್ಲ ಅಂತ ಅಂದಾಗ ಅದನ್ನು ಬಂದು ತಕ್ಷಣ ಅದನ್ನೇ ಸ್ಟಾರ್ಟ್ ಮಾಡೋದು ಸರ್. ಏನು ನಮಗೆ ಏನು ಗೊತ್ತಿಲ್ಲದೆ ಏನು ಹೇಳ್ತಾರೆ ಅದನ್ನು ನಾವು ಸ್ಟಾರ್ಟಿಂಗ್ ಮಾಡಿಬಿಡ್ತೀವಿ. ಯಾಕಂದರೆ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಿಲ್ಲದೆ ತಪ್ಪಾಗಿರುತ್ತೆ ಸರ್. ಅದು ತಿದ್ಕೊಂಡ್ರೆ ಅದು ಸ್ವಲ್ಪ ಮುಂದೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಅದು ಹಂಗೆ ಆಯ್ತಾ ಇರುತ್ತೆ ಸರ್. ಅದು ಕಳೆ ಬರೋದು, ಕಳೆ ಕಿಲ್ಸೋದು, ಇವತ್ತಿನ ಆಲೋಕಲ್ಲಿ ಸ್ವಲ್ಪ ಹಿಂಸೆ ಆಗುತ್ತೆ. ಆಯಿತು. ಈಗ ವೇಸ್ಟ್ ಡಿಕಂಪೋಸರು ಜೀವಾಣು ಗೊಬ್ಬರಗಳು ಏನೇನು ಬಳಸಿದ್ರಿ, ಹೇಗೆ ಬಳಸಿದ್ರಿ ಹೇಳಿ ಸರ್. ವೇಸ್ಟ್ ಡಿಕಂಪೋಸರ್ ಅಂತಂದರೆ ಅದನ್ನು ನಾವು KVKಯಿಂದ ಲಿಕ್ವಿಡ್ ರೀತಿ ಕೊಡ್ತಾರೆ ಸರ್. ಅದನ್ನು ಹಿಂಗೆ ಮಾಡಬೇಕು ಅಂತ ಹೇಳಿರ್ತಾರೆ ಇವರು. ಅಲ್ಲಿ ಹೋಗಿ ಕೇಳಿದಾಗ ಅದನ್ನು ಇಷ್ಟು kg ಬೆಲ್ಲ ಮತ್ತು ಈ ರೀತಿ ಇಷ್ಟು ನೀರು ಅಂತ ಹಾಕಿದ್ರೆ ಒಂದು 200 ಲೀಟ್ರ್ ಡ್ರಮ್ಗೆ ಸರ್ ಅದನ್ನು 2 kg ಬೆಲ್ಲ ಹಾಕಬೇಕು, 200 ಲೀಟ್ರ್ ನೀರು ತುಂಬಬೇಕು, ಮತ್ತು ಅದು ಲಿಕ್ವಿಡ್ ಹಾಕ್ಬೇಕು ಸರ್. ಅದನ್ನು ಲಿಕ್ವಿಡ್ ಹಾಕ್ಬಿಟ್ಟು ಏನಾಗುತ್ತೆ, ಒಂದು ವಾರ ಲೊಟೇಟ್ ಮಾಡ್ಬೇಕು ಅದನ್ನು. ಬೆಳಿಗ್ಗೆ ಸಂಜೆ ಲೊಟೇಟ್ ಮಾಡಿದಾಗ 7 ಜನಕ್ಕೆ ರೆಡಿ ಆಗುತ್ತೆ ಸರ್ ಅದು. ಅದೊಂದು ಮತ್ತು ಜೀವಾಮೃತ ಮಾಡ್ತೀನಿ ಸರ್. ಅದು ಸಗಣಿ ಮತ್ತು ಹಸಿಟ್ಟು ಬೆಲ್ಲ ಎಲ್ಲ ಹಾಕಿರ್ತೀವಿ. ಅದು 7 ಜನಕ್ಕೆ ರೆಡಿ ಆಗುತ್ತೆ ಅದು ಮತ್ತು ವೇಸ್ಟ್ ಡಿಕಂಪೋಸರು ಗೋಕೃಪಾಮೃತ ಒಂದು ಅಂತ ಇವ್ರ ಕಡೆಯಿಂದ KVKಯಿಂದ ಕೊಟ್ಟಿದ್ದಾರೆ ಸರ್. ಅದು ಗೋಕೃಪಾಮೃತ ಅಂತ ಸರ್. ಹೇಗೆ ಮಾಡ್ತಿರೋದನ್ನ? ಅದನ್ನು ಒಂದು ಲೀಟ್ರ್ ಲಿಕ್ವಿಡ್ ಕೊಡ್ತಾರೆ ಸರ್. ಅದನ್ನು ನಾವು ಬೆಲ್ಲ ಹಾಕಿ ಹೆಚ್ಚಿಸ್ಕೊಳ್ಳೋ ಸರ್. ಅದಕ್ಕೆ ನಾಡಹಸುವಿನ ಮಜ್ಜಿಗೆನೇ ಆಗಬೇಕು, ಬೇರೆ ಮಜ್ಜಿಗೆ ಆಗಲ್ಲ ಸರ್. ಈಗ ನಾಡಹಸುವಿನ ಮಜ್ಜಿಗೆನೇ ಮಾಡಿ ಅದನ್ನು 200 ಲೀಟ್ರ್ ನೀರಿಗೆ 2 ಲೀಟ್ರ್ ಮಜ್ಜಿಗೆ 2 kg ಬೆಲ್ಲ ಅದೊಂದು ಲೀಟ್ರ್ ಹಾಕೋದು ಸರ್. ನಾವು ಏನು 7 ಜನಕ್ಕೆ ರೆಡಿ ಆದಾಗ ನಾವು ಏನು ಅರ್ಶನಕ್ಕೆ ಬಿಡ್ತೀವಿ ಅಲ್ಲ ಕಲ್ಚರ್ನ ಉಳಿಸ್ಕೋಬೇಕು ಸರ್. ಅದು ಕೆಳಗಡೆ ಒಂದು 10 ಲೀಟ್ರ್ ಕಲ್ಚರ್ ಉಳಿಸ್ಕೊಂಡು ಮತ್ತೆ ಬೆಲ್ಲ ನೀರು ಅಷ್ಟೇ ಫೋರ್ಸ್, ಏನು ಬೇರೆ ಏನು ಹಾಕೋಗಿಲ್ಲ. ಏನು ಮೊದಲು ಹಾಕಿದ್ನು ಅದನ್ನೇ ಹಾಕೋದು. ವಾರಕ್ಕೊಂದ್ಸಲ ರೆಡಿ ಆದ ತಕ್ಷಣ ಒಂದು 15 ದಿನಕ್ಕೊಂದ್ಸಲ ಡ್ರಿಪ್ಪಲ್ಲಿ ಅರ್ಶನ ಕೊಡೋದು ಸರ್. ಆಯಿತು. ಅಂದರೆ ಮೊದಲನೇದು ತಾವು ವೇಸ್ಟ್ ಡಿಕಂಪೋಸರ್ ಬಳಸ್ತೀರಿ. ಹೌದು ಸರ್. ಮತ್ತೆ ಜೀವಾಮೃತ ಬಳಕೆ ಮಾಡ್ತೀವಿ, ಮತ್ತೆ ಗೋಕೃಪಾಮೃತ ಬಳಕೆ ಮಾಡ್ತೀವಿ ಸರ್ ಅಲ್ವಾ? ಅದೆಲ್ಲ ಡ್ರಿಪ್ಪಲ್ಲಿ ಕೊಡ್ತೀವಿ ಸರ್. ಇಷ್ಟು ಬಿಟ್ಟರೆ ಬೇರೆ ಇನ್ನೇನು ಪೋಷಕಾಂಶಗಳು ಅರಿಶಿನಕ್ಕೆ ಕೊಡಲ್ವ ತಾವು? ಅರಿಶಿನಕ್ಕೆ ಸರ್ ಇಲ್ಲಿ ಊರಲ್ಲಿ ಟೈಕೋಡರ್ಮ ಸುಡಮನಸ್ಸು ಕೊಡ್ತಾರೆ ಸರ್. ಇವ್ರು ಬಂದು ಹೇಳಿದಾಗ ಅದನ್ನು ತಗೊಂಡು ಅದನ್ನು ನಾವು ಜಾಸ್ತಿ ಬಂದು ಅಲ್ಲಿ ಇಷ್ಟಿಷ್ಟು ಲೀಟ್ರ್ ಅಂತ ಹೇಳಿರ್ತಾರೆ ಇವರು. ಇಷ್ಟು ಒಂದು 200 ಲೀಟ್ರ್ ಡ್ರಮ್ಗೆ ಈ ರೀತಿ ಗಂಧಲ ಮತ್ತು ಬೆಲ್ಲ ಹಾಕಿ ಇಟ್ಟು 3 ದಿನ ಆದಮೇಲೆ ಅದನ್ನು ಡ್ರಿಪ್ಪಲ್ಲಿ ಕೊಡಿ ಅಂತ ಅದನ್ನು ಡ್ರಿಪ್ಪಲ್ಲಿ ಕೊಡ್ತೀವಿ ಸರ್ ನಾವು. ಮತ್ತು ಹುಳಿ ಮಜ್ಜಿಗೆನ ಅದನ್ನು ಡ್ರಿಪ್ಪಲ್ಲೇ ಕೊಡ್ತೀವಿ ಸರ್. ಅದು ಹುಳಿ ಮಜ್ಜಿಗೆ ಸರ್. ಹುಳಿ ಮಜ್ಜಿಗೆನೇ ಕೊಡ್ತೀವಿ. ಅದು ನಮ್ಮ ಅದನ್ನೇನು ಹೇಗೆ ಅಂತಂದರೆ ಅದು ಒಂದು 2 ತಿಂಗಳು ಕೊಳೆಯಕ್ಕೆ ಬಿಡ್ಬೇಕು ಸರ್. ಅದನ್ನು 2 ತಿಂಗಳು? ಹೌದು ಸರ್. ನಮ್ಮಲ್ಲಿ ಏನು ಮಜ್ಜಿಗೆ ಸಿಗುತ್ತೆ ಅದನ್ನು ಒಂದೊಂದು ಡ್ರಮ್ಮಲ್ಲಿ ಸ್ಟಾಕ್ ಇಟ್ಕೊಂಡಿರ್ತೀವಿ. ಒಂದು 2 ತಿಂಗಳಾದಾಗ ಅದು ಓಪನ್ ಮಾಡಿದಾಗ ಫುಲ್ ಹುಳಿ ಘಾಟ್ ಹೊಡೆಯುತ್ತೆ ಸರ್. ಅದನ್ನು 200 ಲೀಟ್ರ್ ನೀರಿಗೆ 7 ಲೀಟ್ರ್ ಮಜ್ಜಿಗೆ ಹಾಕ್ಬಿಟ್ಟು ಅದನ್ನು ಫಿಲ್ಟರ್ ಮಾಡಿ ಕೊಡ್ಬೇಕು ಸರ್. ಅಲ್ಲ, ಎಷ್ಟು ಲೀಟ್ರ್ ಮಜ್ಜಿಗೆಗೆ 200 ಲೀಟ್ರ್ ನೀರು ಹೇಳಿ? 7 ಲೀಟ್ರ್ ಸರ್. 2 ಲೀಟ್ರ್ ಮಜ್ಜಿಗೆಗೆ 200 ಲೀಟ್ರ್ ನೀರು ಸರ್. ಫುಲ್ ಘಾಟ್ ಇರುತ್ತೆ ಸರ್ ಅದು. ಆಯಿತು. ಅದನ್ನು ಕೊಡ್ಬೇಕು ಸರ್ ಡ್ರಿಪ್ಪಲ್ಲಿ. ಡ್ರಿಪ್ ಕಟ್ಕೊಬಿಡುತ್ತಲ್ಲ ಸರ್. ಏನು ಪ್ರಯೋಜನ ಅದರಿಂದ ಸರ್? ಹುಳಿ ಮಜ್ಜಿಗೆ ಹಾಕೋದ್ರಿಂದ ಸರ್ ಒಂದು ಕೊಳಕ್ ಮರಿನೂ ಕಂಟ್ರೋಲ್ ಮಾಡುತ್ತೆ ಸರ್. ಒಂದು ಹೌದಾ? ಕೊಳಕ್ ಮರಿ ಕಂಟ್ರೋಲ್ ಮಾಡುತ್ತೆ. ಸುಡಮನ ಸುಟ್ಟೆ ಕಂಟ್ರೋಲ್ ಬಿಟ್ಟಿರ್ತೀವಲ್ಲ ಸರ್ ನಾವು. ಹುಳಿ ಮಜ್ಜಿಗೆ ಕೊಟ್ಟಾಗ ಕೊಳಕ್ ಮರಿ ಕಂಟ್ರೋಲ್ ಮಾಡುತ್ತೆ ಸರ್. ಅದು ಒಂದು 2ನೇದು ಈ ಮಾರಿ ಒಂದು ಸಣ್ಣದು ಏನು ಉಳುವ ರೀತಿ ಬರುತ್ತೆ ಸರ್. ಸಣ್ಣದು ವೈಟು ಚಿಟ್ಟೆ ರೀತಿ ಬರ್ತಾ ಇರುತ್ತೆ ಸರ್. ಅದೆಲ್ಲ ಕಂಟ್ರೋಲ್ ಆಗುತ್ತೆ ಸರ್. ಅದು ಗಾಡಿ ಭೂಮಿ ಕೊಟ್ಟರೆ ಜಾಸ್ತಿ ನಾವು ಅತಿಯಾಗ ಏನು ಬಂದಾಗ ಅದನ್ನು ಸ್ಪೇರ್ ಮಾಡ್ತೀವಿ. ಹುಳಿ ಮಜ್ಜಿನೂ ಕೂಡ ಸ್ಪೇರ್ ಮಾಡ್ತೀವಿ ಸರ್ ಅರಿಶಿನಕ್ಕೆ. ಅರಿಶಿನ ತಳಿ ಯಾವ್ದು ಬಳಸೋದು ರಾಘವೇಂದ್ರ ತಾವು? ಪ್ರತಿಭಾ ಸರ್. ಪ್ರತಿಭಾ ಸರ್. ಏನದು ಪ್ರತಿಭಾ ತಳಿ ಬರೋಕ್ಕೂ ಮೊದಲು ಲೋಕಲ್ ತಳಿ ಬಳಸ್ತೀವಿ ಸರ್. ನಮ್ಮಲ್ಲಿ ಗೊತ್ತಿರೋದನ್ನೇ ಹೈಬ್ರಿಡ್ ತಳಿಗಳನ್ನ ಬಳಸ್ತಾ ಇನ್ನು KVKಗೆ ಹೋಗಿ ಪರಿಚಯ ಆದಾಗ ಇದನ್ನು ಪ್ರತಿಭಾ ತಳಿ ಕೊಡಿಸ್ಕೊಟ್ರು. ಇವರೇ ಕೊಡಿಸ್ಕೊಟ್ಟಾಗ ಏನಾಯ್ತು, ಅದನ್ನು ಹಾಕಿದ್ಮೇಲೆ ಇಳುವರಿನೂ ನಾವು ಕಂಡು ಸರ್. ಅದಕ್ಕೂ ಮೊದಲು ತುಂಬ ಡೌನ್ ಇತ್ತು ಇಳುವರಿ. ಪ್ರತಿಭಾ ತಳಿ ಹಾಕಿದಾಗ ಕೊಳಕ್ ಮರನೂ ತುಂಬ ಕಮ್ಮಿ ಮತ್ತು ಇಳುವರಿನೂ ಹೆಚ್ಚಾಯ್ತು ನಮಗೆ. ಒಂದು ಎಕರೆಗೆ 25ರಿಂದ 35 ಕ್ವಿಂಟಲ್ ಬರುತ್ತೆ ಸರ್. ಏನು ಒಣಗಿಸಿದ್ದು ಸರ್. ಒಣಗಿಸಿದ್ದು 35 ಕ್ವಿಂಟಲ್ ಗಂಟು ರೀಚ್ ಆಗಿದೆ ಸರ್. ಅದ್ರಲ್ಲಿ ಏನು ಸಮಸ್ಯೆ ಅಂದರೆ ಸರ್, ನಮ್ಮ ಭೂಮಿನ ತೇವಾಂಶ ಕಮ್ಮಿ ಮಾಡ್ಬೇಕು ಸರ್. ಆಗ ಅಷ್ಟೇ ಚೆನ್ನಾಗಿ ಬರುತ್ತೆ. ತೇವಾಂಶ ಜಾಸ್ತಿ ಆದಾಗ ಏನೈತೆ ಕೊಳಕ್ ಮರಿ ಬರುತ್ತೆ ಸರ್. ನಾವು ಎಷ್ಟೇ ಲಿಕ್ವಿಡು ಏನೇ ಬಿಟ್ಟರು ಕೂಡ ತೇವಾಂಶನೇ ಕಾಪಾಡಬೇಕು. ಯೋಗೀಶ್ ಅವರೇ ಹೇಳಿ, ಈಗ ಒಂದ್ಸರಿ ನಾಟಿ ಆದಮೇಲೆ ಮೊದಲನೇದು ತಳಿ ಬದಲಾವಣೆ, ಅದು ಈ ಪ್ರತಿಭಾ ತಳಿ ಬಗ್ಗೆ ಒಂಚೂರು ಹೇಳ್ಬೋದಾ? ಪ್ರತಿಭಾ ತಳಿ ತುಂಬ ಉತ್ಕೃಷ್ಟವಾದಂಥ ತಳಿ ಸರ್. ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಲ್ಲಿಕೋಟೆ ಕೋಯಿಕೋಡಿಂದ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. ನಾವು ಈಗ ಅದನ್ನು ನಮ್ಮ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಪರಿಚಯ ಮಾಡಲಾಗಿ ಇವತ್ತು ಅದು ಸುಮಾರು 10,000 ಎಕರೆ ತನಕ ಅದು ವಿಸ್ತೀರ್ಣ ಆವರಿಸ್ಕೊಂಡಿದೆ. ಅದರಲ್ಲಿ ಏನು ಅಂತಂದರೆ ಪ್ರಮುಖವಾಗಿ ಈ ಅರಿಶಿಣದಲ್ಲಿ ನಾವು ನೋಡ್ತಕ್ಕಂಥದ್ದು ಕರ್ಕ್ಯುಮಿನ್ ಅಂಶ. ಅದೊಂದು ಏನು ಒಂದು ಜೀವರಾಸಾಯನಿಕ ವಸ್ತು ಇದೆ ಕರ್ಕ್ಯುಮಿನ್ ಅಂತಕ್ಕಂಥದ್ದು. ಇವರು ಸಾಮಾನ್ಯ ತಳಿ ಏನು ಬೆಳೀತಿದ್ರು ಅದು ಈರೋಡ್ ಲೋಕಲ್ ಅಥವಾ ಸೇಲಂ ಆಗ್ಬೋದು. ಮೊದಲು 3ಕ್ಕಿಂತ ಕಡಿಮೆ ಇತ್ತು, 2.5, 2.7, 2.8 ಈ ರೀತಿ ಇತ್ತು. ಮತ್ತು ಅರಿಶಿಣ ಈ ಸಾವಯವ ಪರಿಕರಗಳಿಗೆ ಉತ್ತಮವಾದಂಥ ಪ್ರತಿಕ್ರಿಯೆ ಕೊಡುತ್ತೆ ಕರ್ಕ್ಯುಮಿನ್ ಅಂಶ ಬಂದಾಗ. ಈ ತಳಿನ ಬಳಸಿ ಇವರು ಸಾವಯವ ಅಳಿಸ್ಕೊಂಡಾಗ ಇವತ್ತು ಇವರು 4.5, 4.6, 4.7 ಕರ್ಕ್ಯುಮಿನ್ ಅಂಶ ಬರ್ತಾ ಇದೆ. ಸೊ
ಕರ್ಕ್ಯೂಮಿನ್ ಅಂಶ ಹೆಚ್ಚಾದಷ್ಟು ಅದಕ್ಕೆ ಉತ್ತಮವಾದಂಥ ಧಾರಣೆ ಸಿಗುತ್ತೆ. ಯಾಕೆಂದರೆ ಅದರಲ್ಲಿ ಔಷಧೀಯ ಗುಣಗಳು ಮತ್ತು ನಮಗೆ ಮಾನವ ಪ್ರಯೋಜನ ಗುಣಗಳು ಗುಣಲಕ್ಷಣಗಳು ಹೆಚ್ಚಾಗುತ್ತೆ. ಸೊ ಇವತ್ತು ಇವರು ಈಗ ಒಂದು ಪರೀಕ್ಷೆ ಮಾಡಿಸಿದಾಗಿ ಕಳೆದ ಬೆಳೆಯಲ್ಲಿ 4.7 ಕರ್ಕ್ಯೂಮಿನ್ ದಾಖಲಾಗಿದೆ. ಈ ತಳಿ ಏನಿದೆ ಇದು ಉತ್ತಮವಾದಂಥ ಕರ್ಕ್ಯೂಮಿನ್ ಕೊಡ್ತಕ್ಕಂಥ ಒಂದು ತಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪೋಷಕಾಂಶ ನಿರ್ವಹಣೆಯಲ್ಲಿ ಈಗ ಜೀವ ಗೊಬ್ಬರಗಳು ಬಂದವು, ಹಟ್ಟಿ ಗೊಬ್ಬರ ಬಂತು, ಜೀವಾಮೃತ ಬಂತು, ಎಲ್ಲ ಆಯಿತು. ಈಗ ಮುಂದಿನ ಹಂತ, ಈಗ ನಾನು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ತಿಳಿಸ್ಬೇಕಾದ್ರೆ ಪ್ರಾಥಮಿಕವಾಗಿ ಸಾವಯವ ಗೊಬ್ಬರಗಳನ್ನ ಏನು ಶಿಫಾರಸಿನಂತೆ ಬಳಸ್ತಾರೆ. ಅಲ್ಲಿ ಇನ್ನೊಂದು ಏನು ಅಂತಂದರೆ ಸರ್, ನಾವು ಲಘು ಪೋಷಕಾಂಶಗಳನ್ನು ಕೂಡ ಬಳಸಬೇಕಾಗುತ್ತೆ. ಇದು ಇವತ್ತು ನಮ್ಮ ಪ್ರಮುಖವಾಗಿ ನಮ್ಮ ಒಂದು ವಸ್ತುಸ್ಥಿತಿಯಲ್ಲಿ, ಕೃಷಿ ವಸ್ತುಸ್ಥಿತಿಯಲ್ಲಿ ಹೆಚ್ಚಿಗೆ ಸಾವಯವ ಪರಿಕರಗಳನ್ನ ಬಳಸ್ತಾ ಇಲ್ಲ, ತುಂಬ ಕಡಿಮೆ ಆಗಿದೆ. ಯಾರೋ ಈ ರೀತಿ ಸಾವಯವ ಒಂದು ಬೇಸಾಯ ಮಾಡೋರ ಹತ್ರ ಇದೆ. ಬಟ್ ಸಾಮಾನ್ಯ ಶಿಫಾರಸು ಏನು ಅಂತಂದರೆ ಪ್ರತಿ ಎಕರೆಗೆ 4 kg ನಾವು ಸತುವನ್ನು ಕೊಡಬೇಕಾಗುತ್ತೆ. ಕಬ್ಬಿಣಾಂಶದ ಕೊರತೆ ಇವರು ಹೇಳಿದ್ರು, ಈಗ ಕಪ್ಪು ಮತ್ತು ಬೂದು ಮಣ್ಣಿದೆ, ಅಲ್ಲಿ ಸ್ವಲ್ಪ ಸುಣ್ಣದಂಶ ಇರತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಆಗ ಅಲ್ಲಿ ಕಬ್ಬಿಣ ಲಭ್ಯವಾಗ್ತಕ್ಕಂಥ ಒಂದು ರೀತಿಯಲ್ಲಿ ಇರೋದಿಲ್ಲ. ಆಗ ಅಷ್ಟೇ 12 kg ಒಂದು ಕಬ್ಬಿಣನ ಫೆರಸ್ ಸಲ್ಫೇಟ್ ಮುಖಾಂತರ ಕೊಡಬೇಕಾಗುತ್ತೆ. ಇವನ್ನ ನಾವು ಈ ಕೊಟ್ಟಿಗೆ ಗೊಬ್ಬರ ಸ್ಟಾರ್ಟಿಂಗ್ ಏನು ಕೊಡ್ತೀವಿ ಅದನ್ನೇ ವೃದ್ಧಿಸಿ ಕೊಟ್ಟರೆ ತುಂಬ ಒಳ್ಳೆಯದು. ಯಾಕೆಂದರೆ ಕೊಟ್ಟಿಗೆ ಗೊಬ್ಬರ ಅದು ಒಂಥರ ಕಿಲೇಟಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಅದು ಏನು ಅಂತಂದರೆ ಈ ಒಂದು ಲಘು ಪೋಷಕಾಂಶಗಳು ಮತ್ತು ಈ ಒಂದು ಸೂಕ್ಷ್ಮ ಪೋಷಕಾಂಶಗಳನ್ನ ಹಿಡಿದಿಟ್ಕೊಳ್ಳುತ್ತೆ ಅಂದರೆ ಸಸ್ಯಗಳಿಗೆ ಲಭ್ಯ ಆಗುವ ರೂಪದಲ್ಲೇ ಇರುತ್ತೆ. ಯಾವಾಗ ಸಸ್ಯಗಳಿಂದ ಬೇಡಿಕೆ ಬರುತ್ತೆ ಆಗ ಅದು ಬಿಡುಗಡೆ ಮಾಡುತ್ತೆ. ಬೇರೆ ನಷ್ಟಗಳಿಗೆ ಒಳಗಾಗೋದಿಲ್ಲ ಈ ಪೋಷಕಾಂಶಗಳು. ಪ್ರಾಥಮಿಕ ಹಂತದಲ್ಲಿ ಶಿಫಾರಸಿನ ಕೊಟ್ಟಿಗೆ ಗೊಬ್ಬರ ಹಾಕಬೇಕಾದ್ರೆ ಇವನ್ನ ಅದರಲ್ಲಿ ವೃದ್ಧಿಸಿ ಕೊಡಬೇಕಾಗುತ್ತೆ. ನಂತರ ಶಿಫಾರಸಿನಂತೆ ಬಿತ್ತನೆ ಸಮಯದಲ್ಲಿ 10 kg ಸಾರಜನಕ, 24 kg ರಂಜಕ ಮತ್ತು 43 kg ಪೊಟ್ಯಾಷಿಯನ್ನ ಕೊಡಬೇಕಾಗುತ್ತೆ. ಉಳಿದಂತೆ ಸಾರಜನಕನ ಇನ್ನೂ 10 kgನ 4 ರಿಂದ 5 ಬಾರಿ ಕಂತಿನಲ್ಲಿ ಪೂರೈಸಬೇಕಾಗುತ್ತೆ. 30 ದಿನಕ್ಕೆ ಒಂದು ಬಾರಿ ಈ ಮಣ್ಣೇರು ಹಾಕ್ತಾರೆ ನೋಡಿ, ಆಗ ಬೇರೆ ಚೆನ್ನಾಗಿ ಬೆಳಗ್ಗೆ ಇಲ್ಕುಗಳು ಬರ್ತಾ ಇರುತ್ತೆ. ಆಗ 10 kg ಸಾರಜನಕನ ಮತ್ತೆ 60 ದಿನಗಳ ನಂತರ 90, 120 ಮತ್ತು 150 ದಿನ, ಇದು ವಾರ್ಷಿಕ ಬೆಳೆ, ನಮಗೆ ಆಲ್ಮೋಸ್ಟ್ 8 ರಿಂದ 9 ತಿಂಗಳು ಆಗುತ್ತೆ ಇದು ಬರಲಿಕ್ಕೆ. ಸೊ 170, 150 ದಿನಗಳಲ್ಲಿ ಇದು ಒಂದು ಪೋಷಣೆಯನ್ನು ಮುಗಿಸ್ಬೇಕಾಗುತ್ತೆ. ಮತ್ತು ಅದೇ ರೀತಿ ಈ ಕಂತುಗಳನ್ನ ಭಾರಿ ಕೇರ್ಫುಲ್ಲಾಗಿ ಕೊಡಬೇಕು. ಬೆಳೆಗಳಿಗೆ ಗೊಬ್ಬರ ಹಾಕ್ತಕ್ಕಂಥ ಪದ್ಧತಿ ರೈಟ್ ಟೈಮ್, ರೈಟ್ ಸೋರ್ಸ್, ರೈಟ್ ಪ್ಲೇಸ್ಮೆಂಟು, ಸರಿಯಾದ ಮೂಲ, ಸರಿಯಾದ ಸಮಯ, ಸರಿಯಾದ ಸ್ಥಳದಲ್ಲಿ ಕೊಟ್ಟರೆ ಅದರ ಒಂದು ಬಳಕೆ ಸರಿ ಹೋಗುತ್ತೆ. ಅಂದರೆ ಎಲ್ಲದನ್ನು ಡ್ರಿಪ್ ಮೂಲಕನೇ ಕೊಡಬೇಕು ಅಂತೀರಾ? ಇಲ್ಲ, ಇದನ್ನು ನಾನು ಮಣ್ಣಿಗೆ ಹಾಕೋದು ತಿಳಿಸಿದ್ದೀನಿ. ಅದು ನಾವು ಡ್ರಿಪ್ ಮುಖಾಂತರ ಕೊಡ್ತಕ್ಕಂಥದ್ದು ಅದು ಕೂಡ ಇದೆ. ರಸಾವರಿ ಅಂತ ಹೇಳ್ತೀವಿ. ರಸಾವರಿ ಅಲ್ಲೇನಾಗುತ್ತೆ ಅಂತಂದರೆ 75% ರಂಜಕ ಗೊಬ್ಬರ ಏನು ಹೇಳಿದೆ ನಾನು ಶಿಫಾರಸು, ಅದನ್ನು ಮೂಲ ಗೊಬ್ಬರ ಆಗಿ ಕೊಟ್ಬಿಡಬೇಕು. ನಂತರ ಉಳಿದಂಥದ್ದನ್ನು 150 ದಿನಗಳು, ಬೆಳೆ 145, 150 ದಿನ ತಲುಪೋವರೆಗೂ, ಅಥವಾ ಇದು ಏನು ನಮ್ಮ ಒಂದು ಗೆಡ್ಡೆಗಳು ಒಂದು ಮೆಚುರಿಟಿಗೆ ಬರ್ತದೆ, ಅವು ಮಾಗಲಿಕ್ಕೆ ಬರ್ತವೆ ಅಥವಾ ಪ್ರೌಢಾವಸ್ಥೆಗೆ ಬರೋಕ್ಕೂ ಮುಂಚೆ ಇದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ವಾರದಲ್ಲಿ 2 ರಿಂದ 3 ಬಾರಿ, ಸಾಮಾನ್ಯವಾಗಿ 2 ಬಾರಿ, 3 ರಿಂದ 4 ದಿನ. ಯಾಕೆಂದರೆ ಗೋಡು ಮಣ್ಣೆ ಇರತಕ್ಕಂಥದ್ದು. ತೀರಾ ಹಗುರವಾದ ಮಣ್ಣು ಅಥವಾ ಹೆಚ್ಚಾಗಿ ಮಳೆ ಬಂದಂಥ ಪರಿಸ್ಥಿತಿನಲ್ಲಿ, ನಷ್ಟ ಆದಂಥ ಪರಿಸ್ಥಿತಿನಲ್ಲಿ ಹೆಚ್ಚಿಗೆ ಕೊಡಬೇಕಾಗುತ್ತೆ. ನಾನು ಆಗಲೇ ತಿಳಿಸಿದಾಗ ಮಣ್ಣು ಪರೀಕ್ಷೆ ಆಧಾರಿತವಾಗಿ ಕೊಡಬೇಕು. ಏನೀಗ ಸಾಮಾನ್ಯ ಶಿಫಾರಸಿದೆ ಅದನ್ನು ಈ ಗೆಡ್ಡೆಗಳು ಮಾಗ ಅಂತ ತಲುಪೋವರೆಗೂ ವಾರಕ್ಕೆ 2 ಬಾರಿ ಅಂತೆ ರಸಾವರಿ ಗೊಬ್ಬರಗಳು ಇದ್ದಾವೆ. ಈಗ ಎಲ್ಲ ಸಂಯುಕ್ತ ಗೊಬ್ಬರಗಳಿದ್ದಾವೆ. 19 ಅಂತ ಹೇಳ್ತೀವಿ, 25 kg ಬ್ಯಾಗ್ ಬರುತ್ತೆ. ನಂತರ 1261 ಅಂತ ಹೇಳ್ತೀವಿ, 13,045 ಅಂತ, ಈ ರೀತಿಯಾದ ವಿಧವಾದ ರಸಗೊಬ್ಬರಗಳಿದ್ದಾವೆ. ಅವನ್ನ ನಾವು ರಸಾವರಿನಲ್ಲಿ ನೀರಾವರಿಯ ಮುಖಾಂತರ ಹಂತ ಹಂತವಾಗಿ ವಾರದಲ್ಲಿ 2 ಬಾರಿಯಾಗೆ, 3-4 ದಿನಕ್ಕೆ 1 ಬಾರಿಯಾಗೆ ಬೆಳೆಗಳ ಹಂತದಲ್ಲಿ ಪೂರೈಸ್ತಾ ಕೊಡಬೇಕಾಗುತ್ತೆ. ಲಘು ಪೋಷಕಾಂಶಗಳು ಅದೇ ರೀತಿ ಕರಗುವಂಥದ್ದು, ಅದನ್ನು ಕೂಡ ನಾವು ಡ್ರಿಪ್ನಲ್ಲಿ ಕೊಡ್ಬೋದು. ಇಲ್ಲ ಅಂತಂದರೆ ಸ್ಟಾರ್ಟಿಂಗು ಕೊಟ್ಟಿಗೆ ಗೊಬ್ಬರದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಅದು ಉತ್ತಮವಾದಂಥ ಪದ್ಧತಿ ಅದು. ಯಾಕೆಂದರೆ ಅದು ಬೆಳೆ ಹಂತ ಹಂತವಾಗಿ ಬೇಡಿಕೆ ಬಂದಾಗೆ ಬಿಡುಗಡೆಗೊಳಿಸಿ ಬೆಳೆಗೆ ಲಭ್ಯತೆ ಒಂದು ಏನು ಪ್ರಮಾಣನ ಹೆಚ್ಚು ಮಾಡುತ್ತೆ. ಸೊ ಈ ರೀತಿಯಾಗಿ ಪೋಷಕಾಂಶಗಳು ಏನು ಶಿಫಾರಸಿದೆ ಅದನ್ನು ಕಂತುಗಳು ಮಾಡಿ ಕೊಟ್ಟದ್ದೇ ಆದಲ್ಲಿ ಈ ಒಂದು ಸಾವಯವ ಗೊಬ್ಬರಗಳು, ಜೈವಿಕ ಗೊಬ್ಬರಗಳು ಅಷ್ಟೇ. ಈ ಒಂದು ಸಾರಜನಕ ಭೂಮಿನಲ್ಲಿ ಇರುತ್ತೆ, ರಂಜಕ ಕೂಡ ಭೂಮಿನಲ್ಲಿ ಇರುತ್ತೆ, ಇಲ್ಲ ಅಂತಲ್ಲ. ನಾವು ಹಾಕಿರ್ತಕ್ಕಂಥ ಅದು ಬೆಳೆಗಳಿಗೆ ದಕ್ಕುವ ಒಂದು ಏನು ಆ ಒಂದು ಸ್ಥಿತಿನ ಹೆಚ್ಚಿಸಬೇಕಾಗುತ್ತೆ, ಆ ಒಂದು ಚಾನ್ಸಸ್ ಜಾಸ್ತಿ ಮಾಡಬೇಕಾಗುತ್ತೆ. ಆಗೇನಾಗುತ್ತೆ ಅಂತಂದರೆ ಈ ಸೂಕ್ಷ್ಮ ಜೀವಿಗಳು, ಸಾರಜನಕ ಲಭ್ಯತೆ ಜಾಸ್ತಿ ಮಾಡಬೇಕು ಅಂತಂದರೆ ಜೀವಾಣು ಗೊಬ್ಬರ ಅಜೋಸ್ಪಿರಿಲಮ್ ಅಂತ ಹೇಳ್ತೀವಿ, ಅದು ಪ್ರತಿ ಎಕರೆಗೆ 4 kg. ಅದೇ ರೀತಿ ರಂಜಕ ಜೀವಾಣು ಪಾಸ್ಮೋ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಅದನ್ನು ಕೂಡ 4 kg ಈ ಕೊಟ್ಟಿಗೆ ಗೊಬ್ಬರದಿಂದ ವೃದ್ಧಿಸಿ ಪ್ರಾಥಮಿಕ ಹಂತದಲ್ಲಿ ಕೊಟ್ಟಾಗ ನಂತರ ಕೊಟ್ಟಂಥ ಗೊಬ್ಬರಗಳಿಗೆ ಅದನ್ನು ಲಭ್ಯತೆ ಹೆಚ್ಚು ಮಾಡಿ ಬೆಳೆಗಳಿಗೆ ಸಿಗ್ತಕ್ಕಂಥ ಪರಿಸ್ಥಿತಿಗೆ ಬದಲಿಸಿ ಅದು ಬಳಕೆ ಸಾಮರ್ಥ್ಯನ ಹೆಚ್ಚು ಮಾಡಿ ಉತ್ತಮವಾದಂಥ ಇಳುವರಿ ಬರ್ತಕ್ಕಂಥ ಸನ್ನಿವೇಶ ಉಂಟು ಮಾಡುತ್ತೆ. ರಾಘವೇಂದ್ರ ಅವರೇ, ಈಗ ಮಣ್ಣು ಪರೀಕ್ಷೆ ಮಾಡಿಸಿದ್ರಲ್ಲ ಸರ್, ಆಗ ನಿಮ್ಮಲ್ಲಿ ಈ ಲಘು ಪೋಷಕಾಂಶ
ಸತು, ಕಬ್ಬಣ ಇಂಥವೆಲ್ಲ ಕೊರತೆ ಇದೆ ಅಂತೇನು ಆ ಪರೀಕ್ಷೆನಲ್ಲಿ ಬರಲಿಲ್ವಾ, ಅಥವಾ ನಿಮ್ಮ ಮಣ್ಣಲ್ಲಿ ಎಲ್ಲ ಇದ್ವಾ ಪೋಷಕಾಂಶ? ಇಲ್ಲ ಸರ್, ಅದು ಫಸ್ಟು ಬರಲಿಲ್ಲ ಸರ್. ಅದು ಇವರು ಮುನ್ನಷ್ಟು ಕೊಟ್ಟಾಗ ಟೆಸ್ಟಿಂಗ್ ಅಂತ ಕೊಟ್ಟಾಗ ಅಲ್ಲಿ ಮೀಟಿಂಗ್ ಅಂತ ಇಡ್ತಾರೆ ಸರ್. ಅಲ್ಲಿ ಪ್ರತಿ ತಿಂಗಳು ವರ್ಷದಲ್ಲಿ 1-2 ಸಲ ನಾವು ಬಿಡು ಇದ್ದಾಗ ಹೋಗ್ತೀವಿ ಸರ್. ಇವ್ರಿಗೆ ಕರಿತಿರ್ತಾರೆ, ನಮಗೂ ಸ್ವಲ್ಪ ಬಿಡು ಇರಲ್ಲ ಸರ್, ನಾವು ಬೇರೆ ಕೆಲಸ ಇರೋದ್ರಿಂದ. ಹೋದಾಗ ಅಲ್ಲಿ ಮೀಟಿಂಗಲ್ಲಿ ಕೇಳಿದಾಗ ಆಗ ಅವ್ರು ಹೇಳಿದ್ರು ಸರ್, ಹಿಂಗೆ ಈ ರೀತಿ ಮುನ್ನಲ್ಲಿ ಕಬ್ಬಿನಾಂಶ ಮತ್ತು ಇದೆಲ್ಲ ಬರಬೇಕು ಅಂದರೆ ಈ ರೀತಿ ಮಾಡಬೇಕು ಅಂತ ಅಂದಾಗ ಅವ್ರು ಏನು ತರಬೇತಿ ಕೊಟ್ಟಿರ್ತಾರೆ ಅದರಂತೆ ನಾವು ಮಾಡಿದಾಗ ನೆಕ್ಸ್ಟ್ ಟೈಮಲ್ಲಿ ಮಣ್ಣು ಪರೀಕ್ಷೆ ಮಾಡಿದಾಗ ಅದಕ್ಕೆ ಅವ್ರು ಕಂಡು ಬಂತು. ನಾವು ಮಾಡಿರೋದೆಲ್ಲ ಕಂಡು ಬಂತು ಸರ್. ಇಲ್ಲ ಅಂತಂದ್ರೆ ಏನಾಗುತ್ತೆ, ನೀವು ಅಂದಾಗೆ ಬರಲ್ಲ ಸರ್. ಈಗ ನಾವು ಮೊದಲೆಲ್ಲ ಮಾಡ್ತಿದ್ದೆ, ನಮ್ಗೆ ಗೊತ್ತಿರೋದು ಮಾಡ್ತಾಯಿದ್ದ ಸರ್. ನಮಗೇನು ಎಬ್ಬಡೋ ಒಂದು 10 ಟ್ಯಾಕ್ಟ್ರು 15 ಟ್ಯಾಕ್ಟ್ರು ಒಂದು 20 ಟ್ಯಾಕ್ಟ್ರು ಹೂಡ್ಬಿಡೋದು, ಸುಮ್ಮನೆ ಅರ್ಶನ ಹಾಕ್ಬಿಡೋದು ಮಾಡ್ತಾಯಿದ್ದು. ಇಲ್ಲಿ ಇವ್ರ ತರಬೇತಿ ತಗೊಂಡ್ಮೇಲೆ ಇಷ್ಟು ಎಕರೆಗೆ ಇಷ್ಟು ಹಾಕಬೇಕು, ಇಷ್ಟು ಹಾಕಿದ್ರೆ ಹಿಂಗೆ ಆಗುತ್ತೆ ಅಂತ ಇವ್ರು ಮಾಹಿತಿ ಕೊಟ್ಟಮೇಲೆ ಅದೇ ರೀತಿ ನಾವು ಮಾಡಿದಾಗ ಇಳುವರಿನೂ ಕೂಡ ಜಾಸ್ತಿ ಆಯಿತು, ಭೂಮಿನೂ ಕೂಡ ಫಲವತ್ತತೆ ಜಾಸ್ತಿ ಆಗ್ತಾಯಿದೆ. ಈಗ ತುಂಬ ಜನ ಏನು ಹೇಳ್ತಾರೆ, ಶಿಫಾರಸು ಮಾಡಿರೋ ಪೋಷಕಾಂಶಗಳನ್ನು ಕೊಡಬೇಕು ಅಂದರೆ ಸಿಕ್ಕಾಪಟ್ಟೆ ಹಟ್ಟಿ ಗೊಬ್ಬರ ಕೊಡಬೇಕು, ಸಿಕ್ಕಾಪಟ್ಟೆ ಇದನ್ನು ಕೊಡಬೇಕು ಅಂತಾರೆ. ಈಗ ನೀವು ರಾಸಾಯನಿಕ ಗೊಬ್ಬರ ಬಳಸೋದಿಲ್ಲ. ಇಲ್ಲ ಸರ್, ಈಗಿರೋ ಸಾವಯವ ಮೂಲದಿಂದಲೇ ಅರಿಶಿಣದ ಬೆಳೆಗೆ ನೀವು ಕೊಡ್ತಾ ಇರೋ ಪೋಷಕಾಂಶ ಸಾಕು ಅದಕ್ಕೆ ಅಂತ ಅನ್ಸುತ್ತಾ? ಸಾಕು ಸರ್, ಇತಿಹಾಸ ಕೊಟ್ಟರೆ ಸಾಕು ಸರ್. ನಾವು ಎಷ್ಟು ಹುಡಿದ್ರು ಕೂಡ ಭೂಮಿ ಬೇಡಂಬಲ್ಲ ಸರ್. ಈಗ ನಿಮ್ಮ ಮಾತಿಗೆ ನೀವು ಅಂದ್ರಲ್ಲ ಸರ್, ಈಗ 20 ಟ್ಯಾಕ್ಟ್ರು 10 ಟ್ಯಾಕ್ಟ್ರು ಎಷ್ಟೇ ನಾವು ಗೊಬ್ಬರ ಕೊಡಿಸೋ ಭೂಮಿ ಬೇಡಂಬಲ್ಲ ಸರ್. ಅದು ಎಷ್ಟು ಬೇಕೋ ಅಷ್ಟು ತಗೊಳ್ತದೆ ಸರ್, ಅಷ್ಟೇ. ಉಳ್ಕಾಯಿ ಗೊಬ್ಬರ ವೇಸ್ಟ್ ಸರ್ ಅದು ನಾವು ಮಾಡೋದು. ಮಿನಿಮಮ್ ಒಂದು 8ರಿಂದ 10 ಟ್ಯಾಕ್ಟ್ರು ನಮ್ದು ಹತ್ರ ಇತ್ತು ಅಂದರೆ 10 ಟ್ಯಾಕ್ಟ್ರು ಲಾಸ್ಟ್ ಸರ್. ಅದ್ರ ಮೇಲೆ ಹೂಡಬಾರ್ದು ಸರ್ ಜಾಸ್ತಿ. ಅಂದರೆ ನಾನು ಕೇಳೋ ಪ್ರಶ್ನೆ ಏನು ಅಂದರೆ, ನೀವೇನಾದರೂ ರಾಸಾಯನಿಕ ಕೊಟ್ಟಿದ್ರೆ ಇಳುವರಿ ಇನ್ನೂ ಜಾಸ್ತಿ ಆಗಿರೋದಾ, ಅಥವಾ ಈಗ ನೀವು ಕೊಡ್ತಿರೋ ಪೋಷಕಾಂಶದಲ್ಲಿ ಬರ್ತಾ ಇಳುವರಿ ಸಾಕು ಅನ್ಸುತ್ತೆ? ಸಾಕು ಸರ್, ಈಗ ನಾವು ಕೊಡ್ತಿರೋಂಥ ಇದರಲ್ಲೇ ಸಾಕು ಸರ್. ಈಗ ನಾವು ಕೆಮಿಕಲ್ ಕೊಟ್ಟವು ಕೂಡ ನೋಡಿದ್ದೀವಿ, ಇಲ್ಲ ಅಂತಲ್ಲ. ಆವಾಗಲೂ 30 ಕ್ವಿಂಟಲು 35 ಕ್ವಿಂಟಲ್ ರೀಚ್ ಆಗಿದ್ದು, ಮತ್ತೆ ಬತ್ತ ಡೌನ್ ಆಗ್ಬಿಡ್ತು ಸರ್. ಈಗ ಸ್ಟಾರ್ಟಿಂಗಲ್ಲಿ 95-96 ಬತ್ತ ಅಂತ ಇಳುವರಿ 2010-5-10ರಲ್ಲಿ ಬತ್ತ ಇರಲ್ಲ, ತುಂಬ ಡೌನ್ ಆಗ್ಬೋದು ಶುರು ಆಯಿತು. ಯಾವುದೇ ಕೆಮಿಕಲ್ ಕೊಟ್ಟರು ಕೂಡ ತುಂಬ ಡೌನ್ ಆಗಿ ಶುರು ಆಯಿತು. ಅದು ಬೇಡ ಅಂದಮೇಲೆ ಮತ್ತೆ ಅರ್ಶನ ಆ ಸಾವಯವ ಕೃಷಿಗೆ ಬಂದಮೇಲೆ ಕೂಡ 3 ವರ್ಷ ಏಟ್ ಕೊಡ್ತು ಸರ್. ಈಗ 3 ವರ್ಷ ತುಂಬ ಕಷ್ಟ ಆಯಿತು. ಅದು ನಮ್ಮ ಮಣ್ಣಿಗೆ ಅಡ್ಜಸ್ಟ್ ಆಗೋಕ್ಕೆ ಒಂದು 3 ವರ್ಷ ಟೈಮ್ ತಗೋತು. ಸ್ಟಾರ್ಟಿಂಗಲ್ಲಿ 15 ಕ್ವಿಂಟಲು 20 ಕ್ವಿಂಟಲು ಈ ರೀತಿ ಬರ್ತಾ ಇತ್ತು. ನಮಗೆ ಏನು ಗೊತ್ತಾಯ್ತು, KVKಯಿಂದ ಭೂಮಿ ಫಲವತ್ತತೆ ಆಗಬೇಕು, ಭೂಮಿ ಶಕ್ತಿಯಾಗಿದ್ದರೆ ಮಾತ್ರ ಅದು ಯಾವುದೇ ಬೆಲೆ ಆದರೂ ಕೂಡ ಬರೋದು ಅಂತ ಸ್ವಲ್ಪ ಮಾಹಿತಿ ಗೊತ್ತಾದಾಗ ಹಸಿರೆಲೆ ಗೊಬ್ಬರ ಜಾಸ್ತಿ ಮಾಡೋದು ಸರಿ. ಕೆಲವೊಂದು ಸಲ ಏನು ಮಾಡ್ತೀವಿ, 2 ಸಲ ಬಿತ್ತೀವಿ. ಈ ಟೈಮ್ ಇತ್ತು ಅಂತಂದರೆ ಒಂದು 3 ತಿಂಗಳು ವರ್ಷ ಹಾಕೋದಿತ್ತು ಅಂದಾಗ 2 ಸಲ ಬಿತ್ತೆ ಮಾಡಿ 2 ಸಲನೂ ಕೂಡ ಗೊಬ್ಬರ ಮಣ್ಣು ಸೇರಿಸ್ತೀವಿ. ಅದು ಆಗ ಫಲವತ್ತತೆ ಜಾಸ್ತಿ ಆಗುತ್ತೆ ಸರ್. ಅದು ಆವಾಗ ಕೊಟ್ಟಿಗೆ ಗೊಬ್ಬರ ಕಮ್ಮಿ ಕೊಟ್ಟರು ಕೂಡ ನಡೀತೆ. ಈ ನಾವು 2 ಸಲ ಸೆಣಬು ಹಲಸು ಉದ್ದು ಎಲ್ಲ 2 ಸಲ ನಾಟಿ ಮಾಡಿ ಲೋಟವೇಟ್ ಹೊಡೆದ್ರೆ ಕೊಟ್ಟಿಗೆ ಗೊಬ್ಬರ ಕಮ್ಮಿ ಆದರೂ ಕೂಡ ತಡ್ಕತ್ತ ಶಕ್ತಿ ಭೂಮಿಗೆ ಇರುತ್ತೆ ಸರ್. ಅದು ಸರ್, ಇಲ್ಲಿ ಏನು ಅಂತಂದರೆ ರಾಘವೇಂದ್ರ ಅವರು ತಿಳಿಸಿದಾಗೆ ಪ್ರಾಥಮಿಕ ಅವರು ಸಾವಯವಕ್ಕೆ ಬಂದಾಗ 2-3 ವರ್ಷ ಕಷ್ಟ ಆಯಿತು, ಇಳುವರಿ 1.5-2 ಟನ್ಗಿಂತ ಕಡಿಮೆ ಬಂತು ಅಂದರು. ಸೊ ಅದು ಬದಲಾವಣೆ ಅಂತ. ಆಗ ಏನಾಗ್ತದೆ, ಭೂಮಿಯಲ್ಲಿ ಬದಲಾವಣೆಯಾಗಿ ಅದು ಒಂದು ಸ್ಥಿರೀಕರಣ ಆಗಲಿಕ್ಕೆ ಟೈಮ್ ತಗೊಂತು, ಸ್ಥಿರತೆಗೆ ಬರಲಿಕ್ಕೆ. ಈಗ ಅವ್ರು ಆಲ್ರೆಡಿ 6-7 ವರ್ಷ ಆಗಿದೆ ಸಾವಯವ ಶುರು ಮಾಡಿ. ಸೊ ಏನು ಈ ಸಾವಯವ ಪರಿಕರಗಳು ಹಸಿರೆಲೆ ಗೊಬ್ಬರದಿಂದ ಶುರು ಮಾಡಿ, ನಂತರ ಕೊಟ್ಟಿಗೆ ಗೊಬ್ಬರ, ನಂತರ ಜೀವಾಣುಗಳು, ನಂತರ ಇವರು ಬಳಸ್ತಕ್ಕಂಥ ಸಾವಯವ ಪರಿಕರಗಳು ಬೆಳೆಗಳಲ್ಲಿ ಹಂತವಾಗಿ ನಾನು ಆಗಲೇ ತಿಳಿಸಿದಾಗೆ 15 ದಿನ ಅಥವಾ 2-3 ವಾರಕ್ಕೊಮ್ಮೆ ಪಂಚಗವ್ಯ ಆಗ್ಬೋದು, ಜೀವಾಮೃತ ಆಗ್ಬೋದು, ಘನಜೀವಾಮೃತ ಆಗ್ಬೋದು, ಇವು 3 ಪ್ರಮುಖವಾಗಿ ಬಳಸ್ತಾ ಇದ್ದಾರೆ. ಎರೆಗೊಬ್ಬರ ಉತ್ಪಾದನೆಯನ್ನು ಒಂದು ಅವರು ಶುರು ಮಾಡಿದ್ದಾರೆ ಈಗ. ಸೊ ಈ ಮೂಲಗಳು 4 ಮೂಲಗಳು ಆದವು. ಸೊ ಅವು ಏನು ರಾಸಾಯನಿಕದಿಂದ ಕೊಡ್ತಿದ್ವು, ಈಗ 10-26 ಅಂದರೆ ಸಾರಜನಕ, ರಂಜಕ, ಪೊಟ್ಯಾಶ್ 3 ಇದೆ. ಅದೇ ಇವರು ಎರೆಗೊಬ್ಬರ ತಗೊಂಡಾಗ ಅದರಲ್ಲಿ ಲಘು ಪೋಷಕಾಂಶಗಳಿರ್ತದೆ. ಕೋಳಿ ಗೊಬ್ಬರ ತಗೊಂಡಾಗ ಸಾರಜನಕ ಮತ್ತು ಕೆಲವು ಲಘು ಪೋಷಕಾಂಶ, ಈ ಥರ ವಿವಿಧ ಮೂಲಗಳಿದೆ. ಹಸಿರೆಲೆ ಗೊಬ್ಬರ ಕೊಟ್ಟಾಗ ಸಾರಜನಕ ಹೆಚ್ಚಾಗಿರ್ತದೆ. ರಂಜಕ ಕೊಡಬೇಕು ಅಂತಂದರೆ ಈ ಬೇರಿಂದ ಬರ್ತಕ್ಕಂಥ ಭಾಗಗಳಿಂದ ಮಾಡ್ತಕ್ಕಂಥ ಗೊಬ್ಬರಗಳು, ಅಥವಾ ಪೊಟ್ಯಾಶ್ ಹೆಚ್ಚಾಗಿ ಬರಬೇಕು ಅಂತಂದರೆ ಈ ಒಂದು ತೆಂಗಿನ ನಾರು, ಈ ಗಟ್ಟಿ ಬೂದಿ ಬಳಸ್ತಾರಲ್ಲ, ಬೂದಿ, ಆಮೇಲೆ ರಾಕ್ ಪಾಸ್ಪೇಟ್ ಕೂಡ ಬಳಸ್ತಾರೆ. ರಾಕ್ ಪಾಸ್ಪೇಟ್ ಕೂಡ ಸಾವಯವ ಗೊಬ್ಬರದ ಶಿಫಾರಸು. ಸೊ ಇವನ್ನೆಲ್ಲ ಬಳಕೆ ಮಾಡಿದಾಗ ಏನಾಗುತ್ತೆ, ವಿವಿಧ ಮೂಲಗಳಿಂದ ರಾಸಾಯನಿಕ ಕೊಡ್ತಕ್ಕಂಥದ್ದನ್ನು ಇವೇ ಕೂಡ ಸರಿದೂಗಿಸ್ಕೊಂಡು, ಅಲ್ಲಿ ಪ್ರಮುಖವಾದ ಅಂಶ ಏನಂದರೆ ಮೊದಲೇ 3 ವರ್ಷ ಅವರು ಕಷ್ಟಪಟ್ಟರು, ತುಂಬ ಇಳುವರಿ ಕಡಿಮೆ ಆಯಿತು. ಬಟ್ ಆ 3 ವರ್ಷ ದಾಟಿ ಈಗ ಮತ್ತೆ 4 ವರ್ಷ ಆಲ್ರೆಡಿ ಸಾವಯವಕ್ಕೆ ಬಂದಿರೋದ್ರಿಂದ, ಅದು ಒಟ್ಟು 7 ವರ್ಷ ತೊಗೊಂಡಿರೋದ್ರಿಂದ ಭೂಮಿಯಲ್ಲಿ ಈಗ ಒಂದು ಎಂಥ ವಾತಾವರಣ ಸೃಷ್ಟಿಯಾಗಿದೆ ಅಂದರೆ, ಯಾವುದೇ ರಾಸಾಯನಿಕ ಇಲ್ಲದೆ ಸಾವಯವ ಪರಿಕರಗಳ ಮುಖಾಂತರನೇ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳು ಸರಬರಾಜಾಗ್ತಕ್ಕಂಥ ಸನ್ನಿವೇಶ ಬಂದಿದೆ. ಎರೆಹುಳು ಗೊಬ್ಬರ ಹೇಗೆ ತಯಾರು ಮಾಡ್ತೀರಿ? ಎರೆಹುಳು ಗೊಬ್ಬರ ಅಂದರೆ ಘಟಕ ಮಾಡ್ಕೊಂಡಿದ್ದೀನಿ ಸರ್. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಕೊಟ್ಟು ಘಟಕೆಯನ್ನು ಮಾಡಿಸಿದ್ರು ಸರ್. ಅದರಲ್ಲಿ ಎರೆಹುಳು ಗೊಬ್ಬರನ ಸಗಣಿನ ಫಸ್ಟು ಹಸಿ ಸಗಣಿನ 2 ತಿಂಗಳು ಕೊಳೆ ಹಾಕ್ಬಿಡ್ತೀನಿ ಸರ್. ಹೊರಗಡೆ ತೊಟ್ಟಿಗೆ ಹಾಕಲ್ಲ, ಅದು ಕಾವು ಇರುತ್ತಲ್ಲ ಸರ್, ಅದಕ್ಕೆ ಈಟು ಬರೋಕ್ಕಿಲ್ಲ. ಎರೆಹುಳು ಗೊಬ್ಬರಕ್ಕೆ ಈಟಾಯಿತು ಅಂದರೆ ಎರೆಹುಳುಗಳು ಸಾಯ್ತವೆ ಸರ್. ಅದನ್ನು ಈಟನ್ನ ಆರಿಸಿ ಮತ್ತೆ ಅದನ್ನು ತುಂಬಿ ಕೊಟ್ಟಿಗೆ ಗೊಬ್ಬರಕ್ಕೆ ಅಡಿಯಲ್ಲಿ ಮಂಚಿಂಗ್, ಅಂದರೆ ಫಸ್ಟು ಮಟಲಗರಿ ಮತ್ತು ಬಾಳೆದಿಂಡು ಎಲ್ಲ ಒಂದೊಂದು ಪಡಿ ಸರ್, ಸಗಣಿ ನೀರು ಎಲ್ಲ ಒಂದೊಂದು ಹಂತವಾಗಿ ಹಾಕಿ ಅಲ್ಲಿ ತೊಟ್ಟಿಗೆ ತುಂಬಿದ ಮೇಲೂ ಕೂಡ ಒಂದು 20-25 ದಿನ ಬಿಡ್ತೀವಿ. ನೀರಿನ ತೇವಾಂಶನ ಕಾಪಾಡ್ತೀವಿ ಫಸ್ಟು. ಆಮೇಲೆ ಎರೆಹುಳು ಗೊಬ್ಬರ, ಎರೆಹುಳನ್ನ ತಂದು ಬೇರೆ ಕಡೆಯಿಂದ ಬಿಟ್ಟಾಗ ಸರ್ ಅವು ಕಂಡು ಒಂದು 7 ತಿಂಗಳಿಗೆ ಗೊಬ್ಬರ ಆಗುತ್ತೆ ಸರ್. ಅದ್ರ ಮಧ್ಯೆ ಈಗ ಪೊಟಾಸ್ ಅಂಶ ಇವರು ಅಂದ್ರಲ್ಲ ಸರ್,
ಪೊಟಾಷ್ ಭೂಮಿಗೆ ಬೇಕು ಅಂತ ನಾವೊಂದು ಗೊಬ್ಬರ ಗ್ಯಾಸ್ ಅಂತ ಮಾಡಿಸಿದ್ವಿ. ಮನೆಗೆ ಗೊಬ್ಬರ ಗ್ಯಾಸು ಆಗುತ್ತೆ. ಮತ್ತು ಅಲ್ಲಿ ಬರ್ತಕ್ಕಂಥ ಸರಿನ ಹೊರಗಡೆ ಬಿಡ್ತಾ ಇದ್ವು. ಅದ್ರಲ್ಲಿ ಏನು ಸತ್ವ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅದು ತೋಟಕ್ಕೆ ತಿರುಗಿಬಿಡೋದು ಹೋಗ್ತಾ ಇತ್ತು. ಅದು ಒಂದ್ಸಲ KVKಯಿಂದ ಬಂದು ನೋಡ್ಬಿಟ್ಟು ಇದನ್ನು ಪೊಟಾಷ್ ಅಂಶ ಇದರಲ್ಲಿದೆ, ನೀವು ಇದನ್ನ ಯಾಕೆ ಅರ್ಶನಕ್ಕೆ ಮತ್ತು ಕಬ್ಬಿಗೆ ಬಳಸಬಾರ್ದು ಅಂದಾಗ ಅದನ್ನ ಏನು ಮಾಡ್ತೀವಿ ಅಂದರೆ ಸರಿ ಒಂದು ತೊಟ್ಟಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಒಂದು 10x10 ಒಂದು ತೊಟ್ಟಿ ಮಾಡಿದ್ವಿ. ಅದಕ್ಕೆ ಬೆಲ್ಲ ಮಡ್ಡಿ ತೆಗಿತೀವಿ ಸರ್. ಈಗ ಬೆಲ್ಲಲ್ಲಿ ಮಡ್ಡಿ ಬರುತ್ತಲ್ಲ, ಅದ್ರ ಮಡ್ಡಿನ ಅಲ್ಲಿಗೆ ಹಾಕಿಸ್ತೀವಿ. ಸಗಣಿ ಇದಕ್ಕೆ ಸರಿಗೆ ಅದನ್ನು ಹಾಕ್ಸಿ ಅದಕ್ಕೆ ಒಂದು ಮೋಟ್ರ್ ಹಾಕಿ ಸಗಣಿ ಬರ್ತಕ್ಕಂಥ ಗೊಬ್ಬರನ ಟ್ರಂಚಿಂಗ್ ಮಾಡ್ತೀವಿ ಸರ್. ಅರ್ಶನಕ್ಕೆ ಪೊಟಾಷ್ ಅಂಶ ಇದೆಲ್ಲ ಅದೇ ಲ್ಯಾಬಲ್ಲಿ ಕೊಟ್ಟು ಟೆಸ್ಟ್ ಮಾಡಿಸ್ತು. ಪೊಟಾಷ್ ಅಂಶ ಚೆನ್ನಾಗಿದೆ ಅಂತಂದ್ರು ಅದನ್ನು ಟ್ರಂಚಿಂಗ್ ಮಾಡ್ತೀವಿ ಸರ್. ಪ್ರತಿ ತಿಂಗಳಿಗೊಂದ್ಸಲ ಅರ್ಶನಕ್ಕೆ ಕೊಡ್ತೀವಿ. ಅಂದರೆ ಡ್ರೆಂಚಿಂಗ್ ಮಾಡೋದು. ಹೌದು ಸರ್. ಡ್ರಮ್ಗೆ ಹಾಕೊಂಡು ಉಯ್ಯೋದು ಕೈನ ಉಯ್ಯೋದು. ಹೌದು ಸರ್, ಕೈ ಹೆಂಗೆ ಉಯ್ಯೋದು ಸರ್. ಅದ್ರಲ್ಲಿ ಪೊಟಾಷ್ ಅಂಶ ಇದೆ ಸರ್ ಚೆನ್ನಾಗಿ. ಅದನ್ನು ಬಳಸಿದ ಮೇಲೆ ಅರ್ಶನ ತುಂಬ. ಈ ಎರೆಹುಳನ ಗೊಬ್ಬರ ಯಾವಾಗ ಬಳಸ್ತೀರಿ ಹೇಳ್ರಿ ಸರ್? ಸ್ಟಾರ್ಟಿಂಗ್ ನಾವು ಅಂದಿಲ್ಲ ಸರ್, ನೀವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಸರ್. ಆ ಕೊಟ್ಟಿಗೆ ಗೊಬ್ಬರ ಅದು ಮತ್ತು ಎರೆಹುಳ ಗೊಬ್ಬರ ಎಲ್ಲನೂ ಒಟ್ಟು ಮಿಕ್ಸ್ ಮಾಡಿಸ್ತೀವಿ ಸರ್. ಮೇಲ್ ಗೊಬ್ಬರವಾಗಿ ಏನೂ ಕೊಡಲ್ಲ ನೀವು? ಅದೇ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಟ್ಟ ಮೇಲೆ ಈ ಜೀವಾಮೃತಗಳು ಮತ್ತು ಈ ಗಣ ಜೀವಾಮೃತ, ವೇಸ್ಟಿಂಗ್ ಗೊಬ್ಬರ ಇದನ್ನು ಕೊಡ್ತೀವಿ ಸರ್. ಡ್ರಿಪ್ ಮುಖಾಂತರ ಎಲ್ಲ ಒಂದ್ಸಲ ಕೊಟ್ಟ ಮೇಲೆ ಇನ್ನೆಲ್ಲ ಡ್ರಿಪ್ ಮುಖಾಂತರ ಸರ್. ಎಲ್ಲ ಪ್ರತಿ ಒಂದು ಲಿಕ್ವಿಡ್ ಮಾಡಿ ಡ್ರಿಪ್ಪಲ್ಲೇ ಕೊಡೋದು. ಎಲ್ಲಿವರೆಗೂ ಕೊಡ್ತೀರಪ್ಪ ಸರ್? ಅಷ್ಟೇ ಕಿಲೋ ಎಲ್ಲ ಕಟಾವು ಮಾಡೋರ್ಗೂ ಕೊಡ್ತೀನಿ ಸರ್. ಕಟಾವು ಮಾಡೋರ್ಗು ಎಲೆ ಕಟಾವು ಮಾಡೋದು ಜನವರಿ 20 ಗಂಟೆ ಕೊಡ್ತೀವಿ ಸರ್. ಅದು ಮೆಚುರಿಟಿಗೆ ಬರುತ್ತೆ. ಸುಮಾರು ಅದು 270ರಿಂದ 300 ದಿನ ಬೆಳೆ ಆಗಿರೋದ್ರಿಂದ ಇವರು ಆಲ್ಮೋಸ್ಟ್ 220-230 ದಿನಗಳವರೆಗೂ ಕೊಡ್ತಾರೆ. ನೀವು ಬಿತ್ತನೆ ಮಾಡೋದು ಯಾವಾಗ ಅರ್ಶನ? ಮೇ 1 ಮತ್ತು ಕೊನೆಗೆ ಸರ್. ಹೌದಾ? ಪ್ರತಿ ಸಲ ಕೊಡು. ಮತ್ತು ಇನ್ನೊಂದು ಪ್ರಮುಖವಾದದ್ದು ಅಂದರೆ ಬೇವಿನ ಹಿಂಡಿಯನ್ನು ಬಳಸ್ತಾರೆ. ಅವೆಲ್ಲ ಮೂಲ ಗೊಬ್ಬರದಲ್ಲಿ ಬೇವಿನ ಹಿಂಡೆ ಶಿಫಾರಸ್ಸೇ ಇದೆ. ಇದಕ್ಕೆ 8 ಕ್ವಿಂಟಾಲ್ ಪ್ರತಿ ಎಕರೆಗೆ ಶಿಫಾರಸ್ ಇದೆ. ಉತ್ತಮವಾದಂಥ ಗುಣಮಟ್ಟದ ಬೇವಿನ ಹಿಂಡೆಯನ್ನು ಸ್ಟಾರ್ಟಿಂಗ್ ಬಳಸ್ತಾರೆ. ಬೇವಿನ ಬೀಜನ ಅಥವಾ ಬೇವಿನ ಹಿಂಡಿ? ಬೇವಿನ ಬೀಜದಿಂದ ಎಣ್ಣೆಯನ್ನು ತೆಗೆದು ನಂತರ ಉಳ್ಕೊಳ್ತಕ್ಕಂಥ ಹಿಂಡಿನ ಎಕರೆಗೆ 8 ಕ್ವಿಂಟಾಲ್ನಷ್ಟು ಪ್ರಾಥಮಿಕ ಹಂತದಲ್ಲಿ ಕೊಟ್ಟಿಗೆ ಗೊಬ್ಬರ ಏನು ಕೊಟ್ಟರು ಸರ್ ಇವರು 7-8 ಟ್ರ್ಯಾಕ್ಟರ್ ಎಲ್ಲ ಅದಕ್ಕೆ ಮಿಶ್ರಣ ಮಾಡಿ ಕೊಡ್ತಾರೆ. ನಂತರ ಮೇಲು ಗೊಬ್ಬರಗಳನ್ನ 2ರಿಂದ 3 ವಾರ 15 ದಿನ ಅಥವಾ 20 ದಿನಕ್ಕೆ ಈ ಜೀವಾಮೃತ, ಘನಜೀವಾಮೃತ ಮತ್ತು ಪಂಚಗವ್ಯ, ಈವನ್ ಎರೆಗೊಬ್ಬರ, ಎರೆಜಲನೂ ಕೂಡ ಹಂತವಾಗಿ ಕೊಡ್ತಾ ಬೆಳೆ. ಪ್ರತಿ ವರ್ಷ ಬೇವಿನ ಹಿಂಡಿ ಕೊಡ್ತೀರಾ? ಹೌದು ಸರ್, ಪ್ರತಿ ವರ್ಷ ಬೇವಿನ ಹಿಂಡಿ ಕೊಡ್ತೀವಿ. ಇಲ್ಲಿ KVK ತಂದು ಕೊಡ್ತೀವಿ ಸರ್. ಮತ್ತು ಅದಲ್ಲದೆ ನಮ್ಮಲ್ಲಿ ಬೇವಿನ ಕಾಯಿ ಬೀಜ ಸಿಗುತ್ತೆ ಸರ್. ನಮ್ಮ ತೋಟದ ಕಡೆ ಸುತ್ತ ಸಿಗುತ್ತೆ ಸರ್. ಅದನ್ನು ನಮ್ಮಲ್ಲಿ ರೇವರ್ಸ್ ಮನೆ ಕೆಲಸಕ್ಕೆ ಬರೋರು ಆಯ್ತಾರೆ. ಅದನ್ನು ಕೆಜಿಗೆ ಇಷ್ಟು ಅಂತ ಕೊಡ್ತಾರೆ, ನಾವೇ ತಗೋತೀವಿ. ಪ್ರತಿ ವರ್ಷ 100 kg ಬೀಜನ ಆಯ್ಕೆ ಮಾಡಿಕೊಂಡು ಅದನ್ನು ಗುದ್ದಿ ಪುಡಿ ಮಾಡಿ ಅದನ್ನು ಜೀವಾಮೃತ ಬಯೋಜಸ್ಟ್ ತೊಟ್ಟಿ ಅಂದ್ರಲ್ಲ ನೀವು, ಅದಕ್ಕೆ ಒಂದೊಂದು ಚೀಲ ಒಂದು 20 kgನ ಮುಳುಗಿಸ್ತೀವಿ ಸರ್. ಅದರೊಳಗೆ ಮುಳುಗಿಸಿ ಅದರ ರಸನ ಮತ್ತೆ ಅದು ಭೂಮಿಗೆ ಕೊಡ್ತೀವಿ. ಈಗ ಇಷ್ಟೆಲ್ಲ ನೀವು ಪೋಷಕಾಂಶಗಳ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ನಿಮ್ಮ ಅರಿಶಿಣದ ಬೆಳೆಗೆ ಯಾವುದೇ ಕೀಟ ರೋಗ ಇಲ್ಲ ಅಂತ ಅನ್ಸುತ್ತಾ? ಇಲ್ಲ, ಬರುತ್ತೆ ಸರ್. ಅದು ವಾತಾವರಣದ ಮೇಲೆ ಕೆಲವೊಂದ್ಸಲ ವಾತಾವರಣದ ಮೇಲೆ ಬರುತ್ತೆ ಸರ್. ಈಗ ಮೋಡ ಬಿಸಿಲು ಯಾವ ರೀತಿ ವಾತಾವರಣ ಇದೆ ಬಂದಾಗ ಅದನ್ನು ಸ್ಟಾರ್ಟಿಂಗಲ್ಲಿ ಅಬ್ಸರ್ವ್ ಮಾಡಿ ಅದನ್ನು ಸ್ಪೇರ್ ಕೊಡ್ಬೇಕು ಸರ್. ಏನು ಮಾಡಬೇಕು ಸ್ಪ್ರೇಯರ್ ಅಂದರೆ ಹುಳಿ ಮಜ್ಜಿಗೆ ಸ್ಪೇರ್ ಮಾಡ್ತೀವಿ. ಮತ್ತು ಮೀನು ವೇಸ್ಟ್ ಮೀನು ಬರುತ್ತೆ ಸರ್, ಮೀನೆಣ್ಣೆ ಅಂತ ಮಾಡ್ತೀವಿ ಸರ್. ವೇಸ್ಟ್ ಮೀನನ್ನು ತಂದು ಅದಕ್ಕೆ ಬೆಲ್ಲ ಹಾಕಿ ಒಂದು 40 ದಿನ ಅದನ್ನು ಕೊಳಿಸ್ತೀವಿ ಸರ್. ಅದನ್ನು ಮತ್ತೆ ಬೆಲ್ಲ ಮೀನು ಏಡೆ ಬೇರೆ ಯಾವುದೋ ನೀರಿಗೆ ಯಾವುದೋ ಮಿಕ್ಸ್ ಮಾಡಬಾರ್ದು. ಅದಕ್ಕೆ 40 ದಿನ ಆದಾಗ ಏನಾಗುತ್ತೆ ಜೇನುತುಪ್ಪ ರೀತಿ ಆಗುತ್ತೆ. ಅದನ್ನು ಒಂದು ಬಿಂದಿಗೆಗೆ ಅಂದರೆ 10 ಲೀಟರ್ ನೀರಿಗೆ 100 ml ಹಾಕೊಂಡು ಸ್ಪೇರ್ ಮಾಡಿ ಸರ್ ಅದನ್ನು ಅರಿಶಿಣಕ್ಕೆ. ಅದನ್ನು ಸ್ಪೇರ್ ಮಾಡಿದಾಗ ಏನಾಗುತ್ತೆ ಗಿಡನೂ ಕೂಡ ಚೆನ್ನಾಗಿ ಬರುತ್ತೆ. ಅಲ್ಲಿ ಬರ್ತಕ್ಕಂಥ ಒಂದು ಸಣ್ಣದು ಏನುಳು ಆಗ್ಬೋದು ಮತ್ತು ಯಾವುದೋ ಒಂದು ರೋಗ ಆದರೂ ಕೂಡ ಹೋಗುತ್ತೆ. ಈ ಕಾಂಡ ಕೊರಕ ಅಂತ ಬರುತ್ತೆ ಸರ್, ಗೆಡ್ಡೆ ಕೊರಕ ಅಂತ ಬರುತ್ತೆ. ಅದಕ್ಕೇನು ಮಾಡ್ತೀವಿ ಅಂದರೆ ಸರ್, ಈಗ ಹೊಗಸೊಪ್ಪು ಮತ್ತು ವೀಳ್ಯದೆಲೆ ಮತ್ತು ಬೆಳ್ಳುಳ್ಳಿ, ಈ ಮೆಣಸಿಕಾಯಿ ಎಲ್ಲನೂ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ನೀರಲ್ಲಿ ಕುದಿಸಿ ಅದನ್ನು ನೀರನ್ನ ಒಂದು ಬಿಂದಿಗೆಗೆ ಇಷ್ಟು ಒಂದು 100 ml 200 ml ಹಾಕಿ ಅದನ್ನು ಸ್ಪೇರ್ ಮಾಡ್ತೀವಿ ಸರ್. ಜಾಸ್ತಿ ಮಾರಿ ಬಿದ್ದಾಗ ಎಲೆಗಳು ತೂತು ಆಗ್ತವೆ. ಅರಿಶಿನ ಎಲೆಗಳು ಒಂದ್ಸಲ ಬಂದಾಗ ಗೊತ್ತಾಗುತ್ತೆ ನಮಗೆ ಏನು ಮಾರಿ ಬಂದಿದೆ ಅಂತ. ಅದಕ್ಕೆ ಒಂದು ಸಲ ಕೊಡ್ತೀವಿ ಸರ್. ಅದನ್ನು ವರ್ಷದಲ್ಲಿ ಒಂದು ಸಲ ಮಿಸ್ ಆದರೆ 2 ಸಲ ಕೊಡ್ತೀವಿ. ಜಾಸ್ತಿ ನಾವು ಸ್ಪೇರ್ ಮಾಡೋದಂದರೆ ಬೇವಿನೆಣ್ಣೆ ಸರ್. ಇವರೆಲ್ಲ ತರ್ತೀವಿ ಬೇವಿನೆಣ್ಣೆ. ಅದನ್ನು ಒಂದು 10 ಲೀಟ್ರ್ ನೀರಿಗೆ 100 ml ಹಾಕೊಂಡು ಸ್ಪೇರ್ ಮಾಡ್ತೀವಿ. ಹುಳಿ ಮಜ್ಜಿಗೆ ಸ್ಪೇರ್ ಮಾಡ್ತೀವಿ. ಜೀವಾಮೃತ 15 ಸಲ ಜೀವಾಮೃತ ಭೂಮಿಗೂ ಕೊಡ್ತೀವಿ, ಸ್ಪೇರ್ನು ಮಾಡ್ತೀವಿ ಸರ್. ಏನಾದ್ರು ಒಂದು ಸ್ಪ್ರೇ ಮಾಡ್ತಾ ಇರ್ತೀವಿ ಸರ್. ಮಾರಿ ಬರಲಿ ಬರದೇ ಇರಲಿ ಅದನ್ನು ನಮಗೂ ಒಂದು ದುಡಿಮೆ ಇದು ಬೇಕಲ್ಲ ಸರ್, ತಾಳ್ಮೆ ಬೇಕು. ಯಾಕಂದರೆ ನಮಗೆ ಇಲ್ಲಿ ಮಾರಿ ಬಂದ್ಬಿಡ್ತೋ ಮತ್ತು ಇನ್ನೇನಾಗುತ್ತೋ ಅಂತ 100 ಕೆಲಸಗಳು ಇರ್ತಾವಲ್ಲ ಸರ್, ಮಧ್ಯೆ ಕೊಟ್ಕೋತಾ ಇರೋದು. ಹೇಳಿ ಸರ್, ಅಂತಿಮವಾಗಿ ಬೇವಿನ ಎಣ್ಣೆ ಏನು ಅಂದರೆ ಸರ್, ಇವರು ಪ್ರತಿ 15ರಿಂದ 20 ದಿನಕ್ಕೆ ಬೆಳೆಯಲ್ಲಿ ಆಲ್ಮೋಸ್ಟ್ ಪ್ರಾಥಮಿಕ 3.5-4 ತಿಂಗಳು ತನಕ ಬಳಸ್ತಾರೆ. ಸೊ ಆಗೇನಾಗುತ್ತೆ ಅಂತಂದರೆ ಯಾವುದೇ ಕೀಟ ರೋಗ ಬರೋದಿಲ್ಲ. ನಂತರ ಅವ್ರು ಹೇಳಿದಾಗೆ ವಾತಾವರಣ ವ್ಯತಿರಿಕ್ತತೆಯಿಂದ ಯಾವುದಾದ್ರು ಹುಳು ರೋಗಗಳು ಕಂಡುಕೊಂಡಾಗ
ಈ ಏನು ಅವರು ಸಾವಯವ ದ್ರಾವಣಗಳು ಮಾಡ್ತಿದ್ದಾರೆ, ಹಸಿಮೆಣಸಿನಕಾಯಿ ಆಗ್ಬೋದು, ಹೊಗೆ ಸೊಪ್ಪು ಆಗ್ಬೋದು, ಇವನ್ನೆಲ್ಲ ಬಳಸಿ ಮಾಡಿದಂಥ ದ್ರಾವಣಗಳಲ್ಲಿ ಉತ್ತಮವಾದಂಥ ಒಂದು ಕಂಟ್ರೋಲ್ ಬರ್ತಾ ಇದೆ. ಮತ್ತು ಇಲ್ಲಿ ವ್ಯವಸಾಯದ ಖರ್ಚು ಕೂಡ ಅವ್ರಿಗೆ ಸಾಮಾನ್ಯವಾಗಿ ರಾಸಾಯನಿಕ ಈಗ ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳದ್ದು ತುಂಬ ರೇಟು ಜಾಸ್ತಿ ಆಗಿದೆ, 2 ಪಟ್ಟಿಗಿಂತ ಹೆಚ್ಚಾಗಿದೆ. ಆದಾಯ ದ್ವಿಗುಣ ಆಗಬೇಕು ಅಂತಾರೆ ಈ ರೀತಿ ಖರ್ಚು ಕಡಿಮೆ ಮಾಡ್ತಕ್ಕಂಥ ತಂತ್ರಜ್ಞಾನಗಳನ್ನ ಅವರು ನಮ್ಮ ತರಬೇತಿ ಮುಖಾಂತರ ಹಲವಾರು ಕಲ್ತ್ಕೊಂಡು ವ್ಯವಸ್ಥಿತವಾಗಿ ಮಾಡ್ತಿದ್ದಾರೆ. ಎಷ್ಟು ಖರ್ಚಾಗ್ತಿದೆಯಪ್ಪ ನಿಮ್ಮದು ಒಂದು ಎಕರೆಗೆ ಅರಿಶಿನ ಬೆಳೆಯಕ್ಕೆ? ಈಗ ಒಂದು ಅರಿಶಿನ ಬೆಳೆಯಕ್ಕೆ ತುಂಬ ಕಮ್ಮಿ ಸರ್ ಖರ್ಚಾಗೋದು. ಎಷ್ಟು ಅಂದರೆ ನಮ್ಮಲ್ಲಿ ಒಂದು 15,000 ಖರ್ಚಾಗುತ್ತೆ ಸರ್ ಅಷ್ಟೇ. ನೋಡಿದ್ರ? ಅಲ್ಲ, ಇವರು ಇದನ್ನ ಸೇರಿಸ್ಕೊಂಡಿಲ್ಲ. ಉತ್ಪಾದನಾ ವೆಚ್ಚಗಳು ಅಂದ್ರೆ ಈಗ ಪರಿಕರಗಳಾಗ್ಬೋದು, ಆಳುಗಳಾಗ್ಬೋದು, ಇದನ್ನೆಲ್ಲ ಸೇರಿಸ್ಕೊಂಡಿಲ್ಲ, ಅವರಲ್ಲೇ ಸಿಗೋದ್ರಿಂದ ಹಾಗೆ ನಮ್ಮಲ್ಲಿ ಬೇವಿನ ಸೊಪ್ಪೆಲ್ಲ ನಮ್ಮಲ್ಲಿ ಸಿಗುತ್ತೆ ಸರ್. ಆ ಬೇವಿನ ಸೊಪ್ಪು ನಾವೇ ತಗೊಂಡು ಅದನ್ನ ಜಬ್ಬಿ ಅದನ್ನ ಔಷಧಿ ಒಂದು ಔಷಧಿ ಕೂಡ ಯಾವುದೇ ರೀತಿ ಹೊರಗಡೆಯಿಂದ ಯಾವುದನ್ನು ತರಲ್ಲ ಸರ್. ಆಯ್ತು, ಮಾರಾಟ ನೀವು ಸಾವಯವ ಅರಿಶಿನ ಅಂತ ಮಾರ್ತೀರಾ ಅಥವಾ ಸಾವಯವ ಅರಿಶಿನ ಅಂತಾನೆ ಸರ್ ಮಾರಾಟ? ಅರಿಶಿನ ಪುಡಿ ಮಾರ್ತೀರಾ? ಪುಡಿ ಸರ್ ಪುಡಿ ಅದನ್ನು ಬೇಯಿಸ್ತೀರಿ? ನಾವೇ ಬೇಯಿಸ್ತೀವಿ ಸರ್, ನಾವೇ ಬೇಯಿಸ್ತೀವಿ, ನಾವೇ ಮಾರ್ಕೆಟಿಂಗ್ ಮಾಡ್ತೀವಿ ಸರ್. ಆ ಮಾರ್ಕೆಟಿಂಗ್ ಅನ್ನೋದು ಬಂದದ್ದು KVKಯಿಂದ ನಮಗೆ ಗೊತ್ತಾಗೋದು. ಅಲ್ಲಿವರೆಗೆ ಅರಿಶಿನ ಕೊಟ್ಬಿಡ್ತಾ ಇದ್ದೀವಿ ಸರ್, ಬೇಯಿಸೋದು ಅಂಗಡಿಗಳು ಕೊಡೋದು ಅಷ್ಟೇ ಗೊತ್ತಿತ್ತು. ಇವ್ರು ಬಂದು ಒಂದ್ಸಲ ನೋಡಿದಾಗ ನೋಡಿ ಪುಡಿ ಮಾಡಿ ನಮ್ಮ ಕಡೆಯಿಂದ ಮಾರ್ಕೆಟಿಂಗ್ ಆಗುತ್ತೆ ಅಂದಾಗ ಮೀಟಿಂಗ್ ಎಲ್ಲ ಹೋಗಿ ನಾವು ತರಬೇತಿ ತಗೊಂಡಾಗ ಇವ್ರ ಮುಖಾಂತರ ಅರಿಶಿನ ಇವಾಗ ಪುಡಿ ಮಾರ್ಕೆಟಿಂಗ್ ಆಗ್ತಾಯಿದೆ ಸರ್. ಎಲ್ಲ ಕಡೆ ಮಾರ್ಕೆಟಿಂಗ್ ಆಗಿದೆ, ಬೆಂಗಳೂರು, ಮೈಸೂರು, ನಿಮ್ಮ ನಂಜನಗೂಡು, ಅಮೇರಿಕಂಟು ಹೋಗಿದೆ ಸರ್ ಅರಿಶಿನ ಪುಡಿ. ಈವನ್ ಮೈಸೂರಲ್ಲಿ ಮನೆಗೂ ಈ ಸರ್ಕಾರಿ ಅಧಿಕಾರಿಗಳು ಅಥವಾ ಮಾಸ್ಟರ್ಗಳು ಏನಿದ್ದಾರೆ ಈಗಲೂ ಕೂಡ ಸರಬರಾಜು ಮಾಡ್ತಾ ಇದ್ದಾರೆ ಸರ್. ವೆರಿ ಗುಡ್. ಅಂದರೆ ನೋಡಿ, 100 ಗ್ರಾಮು ಸರ್, 100 ಗ್ರಾಮು 1/4 kg ಅದು KVK ಒಂದು ಇದ್ದಿದ್ದರಿಂದ ಅವರಿಗೆ ಬೇಸಾಯದಿಂದ ಹಿಡಿದು ಮಾರಾಟದವರೆಗಿನ ತಾಂತ್ರಿಕತೆಗಳು ಲಭ್ಯ ಆಗಿದ್ದಾವೆ ಅಲ್ವಾ ಯೋಗೀಶ್ ಅವರೇ? ಅಂತಿಮವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಹೇಳಿ? ಈ ಒಂದು ಬದಲಾಗ್ತಾ ಇರತಕ್ಕಂಥ ವ್ಯವಸ್ಥೆ ವಾತಾವರಣದಲ್ಲಿ ಕೃಷಿಗೆ ತುಂಬ ಸವಾಲಿದೆ. ಜನರ ಪ್ರಿಫರೆನ್ಸ್ ಆಗ್ಬೋದು, ಅವರ ಆಯ್ಕೆಗಳಾಗ್ಬೋದು, ಇದನ್ನೆಲ್ಲ ಅರ್ಥಕೊಂಡು ಅವರು ಬೇಸಾಯ ಕ್ರಮಗಳನ್ನ ಅನುಸರಿಸ್ಕೊಂಡು ಈ ವೈಜ್ಞಾನಿಕವಾಗಿ ಮಾಡಿದಾಗ ಅವ್ರು ಹೇಳಿದಾಗೆ ಒಂದು ಗುಣಮಟ್ಟದ ಒಂದು ಬೇಕಾಗುತ್ತೆ, ಆ ಸಂಪನ್ಮೂಲಗಳನ್ನ ಕಾಪಾಡ್ಕೋಬೇಕಾಗುತ್ತೆ. ಮಣ್ಣು, ನೀರು ಬದಲಾವಣೆಗಳಿಗೆ, ಇವತ್ತು ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳಿಗೆ ಈ ಒಂದು ಏನು ಸ್ಥಳೀಯ ಒಂದು ತಂತ್ರಜ್ಞಾನಗಳು ಅಥವಾ ಅವರು ಸ್ಥಳೀಯವಾಗಿ ಸಿಗ್ತಕ್ಕಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಬೆಳೆ ಬೆಳೀತಾ ಇದ್ದಾರೆ, ಇವು ಉತ್ತಮವಾದಂಥ ಉತ್ತರವನ್ನು ಕೊಡ್ತಾ ಇದೆ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಂದೇಶ ಏನು ಚಾಮರಾಜನಗರ ಜಿಲ್ಲೆ ಅರಿಶಿನ ಬೆಳೆಗಾರರಿಗೆ? ಅರಿಶಿನ ಬೆಳೆಗಾರರಿಗೆ ಸರ್, ಅರಿಶಿನ ಅಂದರೆ ನಮಗೆ ನಾವು ಇವರಿಂದಾಗೆ ಸರ್, ನಾವು ಬೆಳಿಬೋದು ಸರ್, ಬೆಳೆಯೋಕ್ಕಾಗಲ್ಲ ಅಂತ ನಾವು ಎಷ್ಟು ಬೇಕಾದ್ರೂ ಬೆಳಿಬೋದು. ಮಾರ್ಕೆಟಿಂಗ್ ಇದೆಯಲ್ಲ ಸರ್, ಮಾರ್ಕೆಟಿಂಗ್ ಗೊತ್ತಾಗೋವರೆಗೆ ಕಷ್ಟ. ಒಂದ್ಸಲ ಗೊತ್ತಾಗ್ಬಿಡ್ತು ಅಂತಂದಾಗ ಅದು ತುಂಬ ಸುಲಭ ಆಗುತ್ತೆ ಸರ್ ಮಾರ್ಕೆಟಿಂಗ್. ಅದು ಈ KVK ಆಗ್ಬೋದು ಮತ್ತು ತೋಟಗಾರಿಕೆ ಇಲಾಖೆ ಆಗ್ಬೋದು, ಎಲ್ಲೆಲ್ಲಿ ನಮ್ಮ ಅಧಿಕಾರಿಗಳಿದ್ದಾವೆ ಅಲ್ಲಿ ಹೋಗಿ ನಾವು ಭೇಟಿ ಮಾಡ್ಬೇಕು ಸರ್. ಹೆಂಗೆ ಯಾವ ರೀತಿ ಮಾಡ್ಬೋದು, ಇದನ್ನು ಬೆಳೆದಿದ್ದೀವಿ, ಮಾರ್ಕೆಟಿಂಗ್ ಹೆಂಗೆ ಮಾಡ್ಬೋದು ಅಂತ ಹೇಳಿದಾಗ ಅವ್ರು ನಮ್ಗೆ ತಿಳಿಸ್ಕೊಡ್ತಾರೆ ಸರ್, ಈ ರೀತಿ ಮಾಡಿ ಹಿಂಗೆ ಮಾಡಿ ಅಂತಂತಾರೆ. ಅದ್ರ ಮುಖಾಂತರ ಮಾಡಿದಾಗ ಸರ್ ಖಂಡಿತ ನಾವು ಅರಿಶಿನ ಮಾರ್ಕೆಟಿಂಗ್ ನಾವೇ ಸ್ವಂತ ಮಾರಾಟ ಮಾಡಿದಾಗ ನಮಗೆ ಲಾಭ ಇದೆ ಸರ್. ಈ ಬೇರೆ ಕಡೆ ಈಗ ಏನಾಗುತ್ತೆ, ನಾವು ನಿಮಗೆ ಗೊತ್ತಿದ್ದ ಮಟ್ಟಿಗೆ ಅರಿಶಿನ 10,000 12,000 ಇದೆ ನಮ್ಮಲ್ಲಿ ಕುಂಟಲ್ಗೆ. ಅದೆಲ್ಲ ಈ ನಾವು ಪುಡಿ ಮಾಡಿ ಮಾರ್ಕೆಟಿಂಗ್ ಮಾಡಿದಾಗ ನಮಗೆ ಲಾಭ ಸಿಗುತ್ತೆ ಸರ್. ನಾವೇ ಮಾರ್ಕೆಟಿಂಗ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಿದಾಗ ನಮ್ಗೆ ಅನುಕೂಲ ಆಗುತ್ತೆ. This message is from UNESCO in collaboration with Akashvani. Climate change. What can we do? This is a message from UNESCO. Climate change threatens human well-being and demands urgent action. Governments must lead in reducing emissions and adapting to impact. Everyone has a role, from individuals to industries. Reducing coal, oil, and gas use is essential. Many countries still rely on fossil fuels, but can transition to clean energy. The private sector, especially energy, manufacturing, and agriculture, holds a major responsibility to addressing the planetary crisis. Did you know 191 countries have joined the Paris Agreement to limit global warming to below 2 degrees Celsius? ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ ರಾಘವೇಂದ್ರ ಅವರೇ? ಕನ್ನಡದಲ್ಲೇ ಸರಿ ಹೌದು ಹೇಳಿ. 94 81 43 81 13. ಇನ್ನೊಂದು ಸರಿ ಹೇಳ್ತೀರಾ? 94 81 43 81 13. ಇನ್ನೂ ಒಂದು ಸರಿ ಹೇಳ್ಬಿಡಿ. 94 81 43 81 13. ತಮ್ಮದು ಡಾಕ್ಟರ್ ಯೋಗೀಶ್ ಅವರೇ? ಸರ್, ನನ್ನ ಮೊಬೈಲ್ ಸಂಖ್ಯೆ 77 60 84 66 78. ಇನ್ನೊಮ್ಮೆ ಹೇಳ್ತೀನಿ, 77 60 84 66 78. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 77 60 84 66 78. ಒಳ್ಳೆಯದು ಯೋಗೀಶ್ ಅವರೇ ಹಾಗೂ ರಾಘವೇಂದ್ರ ಅವರೇ. ಅರಿಶಿಣದಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆಗೆ ಸಂಬಂಧಪಟ್ಟಂತೆ
ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರಗಳು.